Hello everyone, Namaskara ellarigu. I welcome you all back once again to Physics Wala. Students, we are studying the chapter Chemical Bonding. One of the very important chapter. ಇದರಲ್ಲಿ ಏನೇನು ಕಲ್ತಿದ್ದೀವಿ ನಾವು ಕೆಮಿಕಲ್ ಬಾಂಡ್ ಅಂದರೆ ಏನಂತ ಕಲ್ತಿದ್ದೀವಿ, ಆಕ್ಟೇಟ್ ರೂಲನ್ನು ಕಲ್ತಿದ್ದೀವಿ, ಲವಿಸ್ ಸಿಂಬಾಲನ್ನು ಕಲ್ತಿದ್ದೀವಿ, ಲವಿಸ್ ಸ್ಟ್ರಕ್ಚರ್ ಆಫ್ ಸಿಂಪಲ್ ಮಾಲಿಕ್ಯೂಲ್ಸನ್ನು ಕಲ್ತಿದ್ದೀವಿ. ದೆನ್ ವಿ ಹ್ಯಾವ್ ಸ್ಟಡಿಡ್ ಕೋವಲೆಂಟ್ ಬಾಂಡ್, ರೈಟ್. ಈ ಕ್ಲಾಸಲ್ಲಿ ಇನ್ನೊಂಚೂರು ಕೋವಲೆಂಟ್ ಬಾಂಡ್ ಬಗ್ಗೆ ಕಲಿಯೋಣ, ಆಮೇಲೆ ವಿಲ್ ಗೋ ಟು ಅಯಾನಿಕ್ ಬಾಂಡ್. ಓಕೆನಾ? ರೈಟ್. So what we have done in the previous class, we are done with Lewis representation of simple molecules and ions. ಅದಕ್ಕೆಲ್ಲ ರೂಲ್ಸ್ ಹೇಳಿದ್ದೀನಿ, ನಂಬರ್ ಆಫ್ ಎಕ್ಸಾಂಪಲ್ಸ್ ಕೂಡ ಸಾಲ್ವ್ ಮಾಡಿದ್ದೀವಿ, ರೈಟ್. ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟನ್ನು ಮಧ್ಯದಲ್ಲಿ ಇಡಬೇಕು. ಆಮೇಲೆ ಹೈಡ್ರೋಜನ್ ಮತ್ತು ಫ್ಲೋರಿನನ್ನು ಟರ್ಮಿನಲ್ ಪೊಸಿಷನಲ್ಲಿ ಇಡಬೇಕು. ರೆಸ್ಟ್ ಆಫ್ ದ ಎಲಿಮೆಂಟ್ಸನ್ನು ವಿತ್ ಇಂಟೆಲಿಜೆಂಟ್ಲಿ ಗೆಸ್ ಮಾಡಿ, ಪ್ಲೇಸ್ ಮಾಡಿ, ಸ್ಕೆಲಿಟಲ್ ಸ್ಟ್ರಕ್ಚರ್ ಮಾಡಿ, ಎವ್ರಿ ಎಲಿಮೆಂಟ್ ಮಧ್ಯ, ಎವ್ರಿ ಆಟಮ್ ಆಫ್ ದ ಎಲಿಮೆಂಟ್ ಮಧ್ಯ ಒಂದೊಂದು ಪೇರ್ ಎಲೆಕ್ಟ್ರಾನ್ಸನ್ನು ಪ್ಲೇಸ್ ಮಾಡಿಬಿಟ್ಟು ಯು ಹ್ಯಾವ್ ಟು ಬ್ಯಾಲೆನ್ಸ್ ಆಲ್ ದ ಆಕ್ಟೇಟ್ ಆಫ್ ಆಲ್ ದ ಎಲಿಮೆಂಟ್ಸ್ ಯು ಹ್ಯಾವ್ ಟೇಕನ್. ಆ ಥರ ನಾವು ಸಾಕಷ್ಟು ಎಕ್ಸಾಂಪಲ್ ಮಾಡಿದ್ದೀವಿ, ರೈಟ್. ಆಮೇಲೆ ವಿ ಹ್ಯಾವ್ ಆಲ್ಸೋ ಡನ್ ವಿತ್ ವಾಟ್? ಫಾರ್ಮಲ್ ಚಾರ್ಜ್ ಆನ್ ಅನ್ ಆಟಮ್ ಇನ್ ಅ ಮಾಲಿಕ್ಯೂಲ್ ಆರ್ ಅಯಾನ್. ಫಾರ್ಮಲ್ ಚಾರ್ಜ್ ಫಾರ್ಮುಲಾ ಏನು ಸ್ಟೂಡೆಂಟ್ಸ್? ಫಾರ್ಮಲ್ ಚಾರ್ಜ್ ಅಂದರೆ ಏನು? ಇಟ್ ಇಸ್ ಅ ಚಾರ್ಜ್ ಆನ್ ದ ಇಂಡಿವಿಜುವಲ್ ಆಟಮ್. ಇಟ್ಸ್ ಅ ಥೆರಾಟಿಕಲ್ ಚಾರ್ಜ್, ಅಬ್ಸಲ್ಯೂಟ್ ಚಾರ್ಜ್ ಅಲ್ಲ ಅದು, ರೈಟ್. ಸೊ ಇಟ್ಸ್ ಅ ಥೆರಾಟಿಕಲ್ ಚಾರ್ಜ್. ಫಾರ್ಮಲ್ ಚಾರ್ಜ್ ಅಂದರೆ ಏನು? ಇಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದಟ್ ಆಟಮ್ ಇನ್ ದ ಐಸೋಲೇಟೆಡ್ ಸ್ಟೇಟ್ ಆರ್ ದ ಫ್ರೀ ಸ್ಟೇಟ್ ಆರ್ ದ ಗ್ರೌಂಡ್ ಸ್ಟೇಟ್. ಆ ಪರ್ಟಿಕ್ಯುಲರ್ ಎಲಿಮೆಂಟು ಗ್ರೌಂಡ್ ಸ್ಟೇಟಲ್ಲಿದ್ದಾಗ, ಇನ್ನೂ ಕಂಬೈನ್ ಆಗದೇ ಇದ್ದಾಗ, ಆ ಎಲಿಮೆಂಟಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆನೋ ಮೈನಸ್ ಲೆವಿಸ್ ಸ್ಟ್ರಕ್ಚರಲ್ಲಿ ಆ ಎಲಿಮೆಂಟ್ ಬಂದಾಗ ಏನೇನು ಅದಕ್ಕೆ ಎಲೆಕ್ಟ್ರಾನ್ಸ್ ಕೊಟ್ಟಿರ್ತೀರಿ, ಬಾಂಡ್ ಪೇರ್ ಎಲೆಕ್ಟ್ರಾನ್ಸು ಮತ್ತು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಏನೇನು ಕೊಟ್ಟಿರ್ತೀರೋ ಅದನ್ನು ಅದರಲ್ಲಿ ಮೈನಸ್ ಮಾಡಬೇಕು. ಎದರಲ್ಲಿ? ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ. ಸೊ ಫಾರ್ಮುಲಾ ಏನಾಯಿತು? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೈನಸ್ ಆಲ್ ದ ಲೋನ್ ಪೇರ್ಸ್ ಮೈನಸ್ ಹಾಫ್ ಆಫ್ ಶೇರ್ಡ್ ಪೇರ್ ಅಂದರೆ ಬಾಂಡ್ ಪೇರ್. ಪ್ರತಿಯೊಂದು ಬಾಂಡ್ ಪೇರಲ್ಲಿ ಆ ಪರ್ಟಿಕ್ಯುಲರ್ ಎಲಿಮೆಂಟ್, ಯಾವ ಪರ್ಟಿಕ್ಯುಲರ್ ಎಲಿಮೆಂಟದ್ದು ಫಾರ್ಮಲ್ ಚಾರ್ಜ್ ನಿಮಗೆ ಬೇಕಾಗಿದೆ ಅದಕ್ಕೆ ಪ್ರತಿಯೊಂದು ಕೋವಲೆಂಟ್ ಬಾಂಡಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಲೆಕ್ಟ್ರಾನ್ ಇರುತ್ತೆ, ಅದನ್ನು ನಾವು ಮೈನಸ್ ಮಾಡ್ತೀವಿ. ಸೊ ದೇರ್ ಫಾರ್ ನಮ್ಮ ಫಾರ್ಮುಲಾ ಫಾರ್ ಫಾರ್ಮಲ್ ಚಾರ್ಜ್ ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೈನಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೈನಸ್ ಹಾಫ್ ಆಫ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ವಿ ಆರ್ ಡನ್ ವಿತ್ ಗುಡ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಫಾರ್ ಫಾರ್ಮಲ್. We have done one example in the previous case. We are going to do good number of examples in the next class. Right. Now, examples involving calculation of formal charge. I heard we are going to solve good number of examples for formal charge in this class. ಆಮೇಲೆ limitations of octet rule. Octet rule ಅಂತಂದ್ರೆ ಏನ್ರಿ? ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಯಾಕೆ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗ್ತಾ ಇದೆ? ಅದರ ಹತ್ರ ಆಕ್ಟೇಟ್ ಇಲ್ಲ, ಅದರ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ ಇಲ್ಲ, 8ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಥವಾ 8ಕ್ಕಿಂತ ಸ್ವಲ್ಪ ಕಡಿಮೆ ಇದೆ, ಆವಾಗ 8 ಮಾಡ್ಕೊಳ್ಳೋಗೋಸ್ಕರ ಅದು ಕಂಬೈನ್ ಆಗ್ತಾ ಇರುತ್ತೆ. Octet, that is what is octet rule. An atom of an element combines in order to attain the octet configuration, having 8 electrons in their outermost shell with ns2 np6 configuration, right. ಆಮೇಲೆ we are going to study what is ionic bond. ಈ ಪರ್ಟಿಕ್ಯುಲರ್ ಆಕ್ಟೇಟ್ ರೂಲ್ ಲಿಮಿಟೇಷನ್ ಕಲಿಯೋಣ. ಆಮೇಲೆ ವಾಟ್ ಎಕ್ಸಾಕ್ಟ್ಲಿ ಇಸ್ ಅಯಾನಿಕ್ ಬಾಂಡ್ ಅನ್ನು ಕಲಿಯೋಣ. ಆಮೇಲೆ ಫ್ಯಾಕ್ಟರ್ಸ್ ಗವರ್ನಿಂಗ್, ಯಾವ ಫ್ಯಾಕ್ಟರ್ಸು ಅಯಾನಿಕ್ ಬಾಂಡ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅದನ್ನು ಚೆಕ್ ಮಾಡೋಣ. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಟು ಬಿಗಿನ್ ವಿತ್ ದ್ಯಾಟ್ ಈಗ ನಾವು ಸ್ಟಾರ್ಟ್ ಮಾಡೋದೇನೆಂದರೆ, ಕ್ಯಾಲ್ಕುಲೇಟ್ ದ ಫಾರ್ಮಲ್ ಚಾರ್ಜ್ ಆನ್ ಎಸ್ ಇನ್ HSO4 ಮೈನಸ್ ಬೈಸಲ್ಫೇಟ್ ಅಯಾನ್. ಈಗ ಏನು ಕೊಟ್ಟಿದ್ದಾರೆ ನಿಮಗೆ? HSO4 ಮೈನಸ್ ಅಯಾನ್ ಕೊಟ್ಟಿದ್ದಾರೆ. ಅದರಲ್ಲಿ ಸಲ್ಫರ್ ಮೇಲೆ ಫಾರ್ಮಲ್ ಚಾರ್ಜನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆನಾ? ಸೊ ಫಸ್ಟು ಐ ಟೋಲ್ಡ್ ಯು, ಫಾರ್ಮಲ್ ಚಾರ್ಜ್ ತೆಗಿಬೇಕಂದ್ರೆ ಫಸ್ಟ್ ಇದರ ಲೆವಿಸ್ ಸ್ಟ್ರಕ್ಚರ್ ತೆಗಿಬೇಕಲ್ವಾ? ಲೆವಿಸ್ ಸ್ಟ್ರಕ್ಚರ್ ತೆಗಿಬೇಕಂತಂದರೆ ಎಲ್ಲಕ್ಕಿಂತ ಮುಂಚೆ ಏನಿರಬೇಕು ನಿಮ್ಮ ಹತ್ರ? ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರಬೇಕಲ್ಲ. ಸೊ ಹೈಡ್ರೋಜನಲ್ಲಿ ಎಷ್ಟಿದಾವ್ರಿ? 1 ಇದೆ. ಸಲ್ಫರಲ್ಲಿ ಎಷ್ಟಿದೆ ವೇಲೆನ್ಸ್ ಎಲೆಕ್ಟ್ರಾನ್ಸು? ಸಲ್ಫರ್ ಅಟಾಮಿಕ್ ನಂಬರ್ 16. ಕಾನ್ಫಿಗರೇಷನ್ 1s2 2s2 2p6 3s2 3p4. ಹೌದಲ್ಲ ಹೇಳಿ? ಸೊ ದೇರ್ ಫಾರ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು? 6.
ಸಲ್ಫರಲ್ಲಿ ಎಷ್ಟಾಯಿತು 6 ಆಯ್ತಲ್ವಾ. ಆಕ್ಸಿಜನಲ್ಲಿ ಎಷ್ಟು ಸ್ಟೂಡೆಂಟ್ಸ್? ಆಕ್ಸಿಜನಲ್ಲಿ ವಿ ಹ್ಯಾವ್ ಡನ್ ಇನ್ ದ ಪ್ರಿವಿಯಸ್ ಕ್ಲಾಸ್. ಅದರಲ್ಲೂ ಕೂಡ 6 ಎಲೆಕ್ಟ್ರಾನ್ಸ್ ಇದೆ. 6 ಇಂಟು 4 24 ಎಲೆಕ್ಟ್ರಾನ್ಸ್ ಇದೆ. ಟೋಟಲ್ ಎಷ್ಟಾಯಿತು? 24 ಒಂದು 6 30 ಪ್ಲಸ್ 1 31 ಆಯಿತು. ಒಂದು ನೆಗೆಟಿವ್ ಚಾರ್ಜ್ ಇದೆ, ಅದಕ್ಕೆ ನೆಗೆಟಿವ್ ಚಾರ್ಜ್ ಇದ್ದರೆ ಒಂದು ಆ್ಯಡ್ ಮಾಡಬೇಕಂತ ಹೇಳಿದ್ದೀನಲ್ಲ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ಸ್ ಎಷ್ಟು? 32. ಆ 32 ಎಲೆಕ್ಟ್ರಾನ್ಸನ್ನು HSO4- ಅಲ್ಲಿ ನಾವೀಗ ಪ್ಲೇಸ್ ಮಾಡೋಣ. ಇದರಲ್ಲಿರುವಂಥ H ಟರ್ಮಿನಲ್ ಅಂದರೆ ಒಂದು ದಂಡಿಗಿರುತ್ತದು ಅಷ್ಟ. ಓಕೆನಾ? ಎಸ್ ಮತ್ತು ಆಕ್ಸಿಜನ್ ಮಧ್ಯ ಯಾವುದು ಲೆಸ್ ಎಲೆಕ್ಟ್ರೋನೆಗೆಟಿವ್? ಎಸ್. ಆಮೇಲೆ ಅದನ್ನು ಸೆಂಟ್ರಲ್ಲಿ ಇಡ್ತೀವಿ. ದೆನ್ ವಿ ಕ್ಯಾನ್ ಗೋ ವಿತ್ 4 ಆಕ್ಸಿಜನ್. ಇದರಲ್ಲಿ ಈಗ ನಾನು ಎಷ್ಟು 32 ಎಲೆಕ್ಟ್ರಾನ್ಸನ್ನು ಪ್ಲೇಸ್ ಮಾಡೋಣ. ಫಸ್ಟ್ ಏನು ಮಾಡಬೇಕು? 2 ಎಲೆಕ್ಟ್ರಾನ್ಸನ್ನು ಪ್ಲೇಸ್ ಮಾಡಿರಿ. 2 4 6 8 10 12 14 16 18 20 22 24 26 28 30 32. Is that clear, students? So this is our HSO4 minus what we can write. Okay, so ಇದನ್ನ ಹೆಂಗ್ ಬರೀತೀರಿ ಈಗ? So has it got its duplet? Yes. Has it got its octet? Yes. Octet? Yes. Octet? Yes. Octet? Yes. Here it has got its octet. Is it not? So ಇದನ್ನ ಹೆಂಗ್ ಬರೀತೀರಿ ಈಗ? ಸ್ಟ್ರಕ್ಚರು H O S O O and O. ಸೊ ಇಲ್ಲಿ ಎಷ್ಟು ಇದೆ ಲೋನ್ ಪೇರ್ಸು? ಇಲ್ಲೇ 2, ಇಲ್ಲೇ 3, ಇಲ್ಲೇ 3, ಇಲ್ಲೇ 3. ಏನು ಕೇಳಿದ್ದಾರೆ ಈಗ ಅವರು? ಸಲ್ಫರ್ ಮೇಲಿರುವಂಥ ಫಾರ್ಮಲ್ ಚಾರ್ಜನ್ನು ಕೇಳಿದ್ದಾರೆ. ಸಲ್ಫರ್ ಮೇಲಿರುವಂಥ ಫಾರ್ಮಲ್ ಚಾರ್ಜ್. ವಾಟ್ ಈಸ್ ಫಾರ್ಮಲ್ ಚಾರ್ಜ್ ಫಾರ್ಮುಲಾ? Formal charge formula: valence electrons minus lone pair of electrons minus half of shared pair or bond pair of electrons. Formal charge ಯಾವುದರ ಮೇಲೆ ಬೇಕಾಗಿದೆ ನಮಗೆ? ಸಲ್ಫರ್ ಮೇಲೆ. ಸಲ್ಫರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 6 ಮೈನಸ್ ಅದರ ಹತ್ರ ಏನಾದರೂ ಲೋನ್ ಪೇರ್ ಇದೆನಾ? ಇಲ್ಲಲ್ಲ. ಮೈನಸ್ ಶೇರ್ಡ್ ಪೇರ್ ಎಷ್ಟಿದೆ? 1 2 3 4 ಇದೆ. 4 ಶೇರ್ಡ್ ಪೇರ್. 4 ಶೇರ್ಡ್ ಪೇರ್ ಅಂತಂದರೆ ಟೋಟಲಿ 8 ಎಲೆಕ್ಟ್ರಾನ್ಸ್ ಆಯ್ತಲ್ಲ. ದ್ಯಾಟ್ ವಿಲ್ ಬಿ ಹೌ ಮಚ್? 6 ಮೈನಸ್ ಹಾಫ್ ಇಂಟು 8 ಅಂದರೆ 6 ಮೈನಸ್ 4 ಈಸ್ ಈಕ್ವಲ್ ಟು +2. ಇಸ್ ಇಟ್ ನಾಟ್? ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಎಷ್ಟಾಯಿತು? ಫಾರ್ಮಲ್ ಚಾರ್ಜು ಸಲ್ಫರ್ ಮೇಲೆ +2 ಆಯ್ತಲ್ಲ. ರೈಟ್. ಎರಡನೇ ಕ್ವಶನ್ ನೋಡೋಣ. ರೈಟ್. ಎರಡನೇ ಕ್ವಶನ್ ಯಾವುದು? Cl ಇನ್ ವಾಟ್? HClO4. HClO4 ಅಲ್ಲಿ ಫಸ್ಟ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್. ಹೈಡ್ರೋಜನ್ ಅಲ್ಲಿ ಎಷ್ಟು? 1. ಓಕೆನಾ? ಹೈಡ್ರೋಜನ್ ಅಲ್ಲಿ 1. ಆಮೇಲೆ ಕ್ಲೋರಿನಲ್ಲಿ ಹೈಡ್ರೋಜನಲ್ಲಿ 1 ಎಲೆಕ್ಟ್ರಾನ್. ಕ್ಲೋರಿನಲ್ಲಿ how many? 7. Because chlorine is what? Chlorine is halogen. Oxygen ಎಷ್ಟು? 6. 6 ಇಂಟು 4 ಎಷ್ಟು? 24. 24 ಫ್ರಮ್ ಆಕ್ಸಿಜನ್, 1 ಫ್ರಮ್ ಹೈಡ್ರೋಜನ್, 7 ಫ್ರಮ್ ಕ್ಲೋರಿನ್. ಎಷ್ಟಾಯಿತು? 24 25 32. ಮತ್ತೆ ನಮ್ಮ ಹತ್ರ ಈಗ 32 ಎಲೆಕ್ಟ್ರಾನ್ಸ್ ಇದಾವೆ. ಈ 32 ಎಲೆಕ್ಟ್ರಾನ್ಸನ್ನು ಹೆಂಗೆ ಪ್ಲೇಸ್ ಮಾಡ್ತೀರಿ? ಹೈಡ್ರೋಜನ್, ಕ್ಲೋರಿನು ಮತ್ತು ಆಕ್ಸಿಜನ್ ಮಧ್ಯ ಕ್ಲೋರಿನ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ಅದಕ್ಕೆ ಕ್ಲೋರಿನನ್ನು ಸೆಂಟ್ರಲ್ ಪ್ಲೇಸ್ ಮಾಡ್ತೀವಿ. 32 ಎಲೆಕ್ಟ್ರಾನ್ಸನ್ನು ಈಗ ಲೆಟಸ್ ಫಿಕ್ಸ್. 2 4 6 8 10 12 14 16 17 18 20 22 24 26 28 30 32. Yes or no, students? So how do you write it?
ಸಿಂಗಲ್ ಬಾಂಡ್ ಆಕ್ಸಿಜನ್, ಸಿಂಗಲ್ ಬಾಂಡ್ ಕ್ಲೋರಿನ್, ಸಿಂಗಲ್ ಬಾಂಡ್ ಆಕ್ಸಿಜನ್, ಸಿಂಗಲ್ ಬಾಂಡ್ ಆಕ್ಸಿಜನ್, ಸಿಂಗಲ್ ಬಾಂಡ್ ಆಕ್ಸಿಜನ್. ಇಲ್ಲಿ 2 ಪೇರು, ಇಲ್ಲೇ 3 ಪೇರು, ಇಲ್ಲೇ 3 ಪೇರು, ಇಲ್ಲೇ 3 ಪೇರು. ನಮಗೆ ಬೇಕಾಗಿರೋದು ಯಾವುದ್ರದ್ದು? ಕ್ಲೋರಿನ್ ಬೇಕೀಗ. ಸೊ ಫಾರ್ಮಲ್ ಚಾರ್ಜ್ ಫಾರ್ಮುಲಾ ಏನು? ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆನ್ ಕ್ಲೋರಿನ್ ಎಷ್ಟು? 7 ಮೈನಸ್ ಎನಿ ಲೋನ್ ಪೇರ್ಸ್. ಏನಾದರೂ ಲೋನ್ ಪೇರ್ ಇದೆನಾ? ಇಲ್ಲ. ಮೈನಸ್ ಹಾಫ್ ಆಫ್ ಎಷ್ಟು ಶೇರ್ಡ್ ಪೇರ್ ಇದೆ? 4 ಶೇರ್ಡ್ ಪೇರ್ ಇದೆ. 4 ಶೇರ್ಡ್ ಪೇರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ? 8. ಸೊ ದ್ಯಾಟ್ ವಿಲ್ ಬಿ ಹೌ ಮಚ್? 7 ಮೈನಸ್ ಹಾಫ್ ಆಫ್ 8. 7 ಮೈನಸ್ 4 ಎಷ್ಟಾಯಿತು? +3. ಫಾರ್ಮಲ್ ಚಾರ್ಜ್ ಆನ್ ಕ್ಲೋರಿನ್ ಎಷ್ಟು? +3. Is that clear, students? Right. So this is how you have to find out formal charge. ಅದೇ ರೀತಿ ನೋಡ್ರಿ, ಈಗ ರೈಟ್ ದ ಫಾರ್ಮಲ್ ಚಾರ್ಜ್ ಆನ್ ಆಟಮ್ಸ್ ಇನ್ ಕಾರ್ಬೋನೇಟ್ ಅಯಾನ್. ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ? ಕಾರ್ಬೋನೇಟ್ ಅಯಾನ್. ಎಲ್ಲ ಎಲಿಮೆಂಟ್ಸ್ ಇದು ಕೇಳಿದ್ದಾರೆ. ಇದೇ ಥರ ಎಕ್ಸಾಮಲ್ಲಿನೂ ಕೂಡ ನಿಮಗೆ ಕೇಳಬಹುದು. ಯು ಹ್ಯಾವ್ ಟು ಪೇ ಅಟೆನ್ಷನ್ ಆ್ಯಂಡ್ ಲರ್ನ್ ದಿಸ್. ಓಕೆನಾ? ನೋಡಿ ಏನು ಕೇಳಿದ್ದಾರೆ ನೋಡ್ರಿ. ರೈಟ್ ದ ಫಾರ್ಮಲ್ ಚಾರ್ಜಸ್ ಆನ್ ಆಟಮ್ಸ್ ಅಂದರೆ ಎಲ್ಲ ಆಟಮ್ಸ್ ಇನ್ ವಾಟ್? ಕಾರ್ಬೋನೇಟ್ ಅಯಾನ್. ಕಾರ್ಬೋನೇಟ್ ಅಯಾನ್ ಫಾರ್ಮುಲಾ ಏನು? CO3 -2, CO3 -2. ಇಲ್ಲೇ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಕಾರ್ಬನಲ್ಲಿ? ಕಾರ್ಬನ್ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 4. ಆಕ್ಸಿಜನಲ್ಲಿ 6. 6 3 ಎಷ್ಟು? 18. ಎಷ್ಟಾಯಿತು? 22. ಮತ್ತೆ 2 ನೆಗೆಟಿವ್ ಚಾರ್ಜ್ ಅಂದರೆ 2 ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡಿರಿ, ಎಷ್ಟು ಬರುತ್ತೆ? 24. ಸೊ ಏನು ಮಾಡ್ಬೇಕು ನೀವೀಗ? 24 ಎಲೆಕ್ಟ್ರಾನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಕಾರ್ಬೋನೇಟಲ್ಲಿ ಕಾರ್ಬನ್ ಇದೆ ಮತ್ತು ಆಕ್ಸಿಜನ್ ಇದೆ. ಎಲೆಕ್ಟ್ರೋನೆಗೆಟಿವಿಟಿ ಲೆಸ್ ಯಾವುದ್ರದ್ದಿದೆ? ಕಾರ್ಬನ್ದು. ಸೊ ಕಾರ್ಬನ್ನ ನಡುವೆ ಪ್ಲೇಸ್ ಮಾಡಿರಿ, 3 ಆಕ್ಸಿಜನ್ ಇಲ್ಲಿ ಬರುತ್ತೆ. 24 ಎಲೆಕ್ಟ್ರಾನ್ಸನ್ನು ಪ್ಲೇಸ್ ಮಾಡಬೇಕು. 2 4 6 8 10 12 14 16 18 20 22 24. 24 ಆಯಿತು. ಯಾವ್ಯಾವ್ದ್ರದ್ದು ಆಕ್ಟೇಟ್ ಆಯಿತು ನೋಡೋಣ ಈಗ. Octet is done. Okay, okay, okay. And here not okay for carbon. Only 6 ಅದಾವ ಎಲೆಕ್ಟ್ರಾನ್. ಸೊ ಯಾವುದಾದ್ರೂ ಒಂದು ಆಕ್ಸಿಜನಿಂದ ತೊಗೊಂಡ್ಬಿಡ್ರಿ. ಆವಾಗ ಎಷ್ಟಾಗುತ್ತೆ ಹೇಳ್ರಿ? ಕಾರ್ಬನ್ ಇಲ್ಲಿ 2 ಲೋನ್ ಪೇರ್ ಬರ್ತಾವ. ಆವಾಗ ಇಲ್ಲಿ ಒಂದೇ ಇದೆ, ಇಲ್ಲಿ ಒಂದೇ ಇದೆ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ 3 ಲೋನ್ ಪೇರ್. ಹಿಯರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ 3 ಲೋನ್ ಪೇರ್. ಇಲ್ಲೂ ಕೂಡ 3 ಇತ್ತು. 1 ಪೇರ್ ಇಲ್ಲಿ ಮಲ್ಟಿಪಲ್ ಬಾಂಡಿಂಗಲ್ಲಿ ಬಂತು. ಈಗ 2 ಪೇರ್ ಉಳಿತು. ಸೊ ನಿಮ್ಮ ಫೈನಲ್ ಸ್ಟ್ರಕ್ಚರ್ ಏನಾಯ್ತು ಈಗ? ಈಗ ಆಕ್ಸಿಜನ್ ಕಾರ್ಬನ್. ಇಲ್ಲೇ ಏನಾಯಿತು? ಡಬಲ್ ಬಾಂಡ್. ಇಲ್ಲೇ ಏನಾಯಿತು? ಸಿಂಗಲ್ ಬಾಂಡ್. ಇಲ್ಲೇ ಎಷ್ಟಿದಾವೆ ಲೋನ್ ಪೇರ್ಸು? ಲೋನ್ ಪೇರ್ಸ್ ಕೊಡುವಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಯಾಕಂದರೆ ಅದರ ಮೇಲೆ ಫಾರ್ಮಲ್ ಚಾರ್ಜ್ ಡಿಪೆಂಡ್ ಆಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ಇದು ನಮ್ಮ ಆಕ್ಸಿಜನ್ ನಂಬರ್ 1, ಆಕ್ಸಿಜನ್ ನಂಬರ್ 2, ಆಕ್ಸಿಜನ್ ನಂಬರ್ 3, ಆಮೇಲೆ ಕಾರ್ಬನ್. ಇವೆಲ್ಲದ್ರದ್ದು ಫಾರ್ಮಲ್ ಚಾರ್ಜನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಫಸ್ಟ್ ಫೈಂಡ್ ಔಟ್ ಫಾರ್ಮಲ್ ಚಾರ್ಜ್ ಆನ್ ಆಕ್ಸಿಜನ್ ನಂಬರ್ 1. ಫಾರ್ಮಲ್ ಚಾರ್ಜ್ ಆನ್ O1, ಆಕ್ಸಿಜನ್ 1. ಆಕ್ಸಿಜನ್ 1 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ರೀ ಆಕ್ಸಿಜನಲ್ಲಿ? 6. ಮೈನಸ್ ಲೋನ್ ಪೇರ್ಸ್ ಎಷ್ಟಿದಾವ? 3 ಲೋನ್ ಪೇರ್. 3 ಲೋನ್ ಪೇರ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸು? 6. ಮೈನಸ್ ಹಾಫ್ ಆಫ್ ಶೇರ್ಡ್ ಪೇರ್ ಎಷ್ಟಿದಾವ? ಶೇರ್ಡ್ ಪೇರ್ ಅಂದರೆ ಬಾಂಡ್ ಪೇರ್. 1 ಬಾಂಡ್ ಪೇರ್. 1 ಬಾಂಡಲ್ಲಿ ಎಷ್ಟಿರ್ತಾವೆ ಎಲೆಕ್ಟ್ರಾನ್ಸು? 2. 2 ಹೋಯಿತು, 2 ಹೋಯಿತು. ಏನು ಉಳಿತು? 6 ಮೈನಸ್ 6 ಮೈನಸ್ 1. 6 ಮೈನಸ್ 6 ಮೈನಸ್ 1. 6 ಮೈನಸ್ 7 ಅಂದರೆ -1 ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? ಇದರ ಮೇಲಿರುವಂಥ ಫಾರ್ಮಲ್ ಚಾರ್ಜ್ ಎಷ್ಟು? -1. ಅದೇ ರೀತಿ ಫಾರ್ಮಲ್ ಚಾರ್ಜ್ ಆನ್ ಆಕ್ಸಿಜನ್ ನಂಬರ್ 2, ಅಲ್ಲೂ ಕೂಡ ಸೇಮ್ 6 ಎಲೆಕ್ಟ್ರಾನ್ಸ್, 6 ವೇಲೆನ್ಸ್, 6 ಲೋನ್ ಪೇರ್ಸ್ ಇದಾವೆ. 1 2 3 ಮೈನಸ್ ಹಾಫ್ ಆಫ್ ಒಂದೇ ಒಂದು ಬಾಂಡ್ ಪೇರ್ ಇರೋದು. ಸೊ ಅಲ್ಲೂ ಕೂಡ ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ? -1. ಸೊ -1 ಈಸ್ ಯುವರ್ ಫಾರ್ಮಲ್ ಚಾರ್ಜ್ ಹಿಯರ್. ಆಕ್ಸಿಜನ್ ನಂಬರ್ 3 ನೋಡ್ರಿ. ಫಾರ್ಮಲ್ ಚಾರ್ಜ್ ಆನ್ ಆಕ್ಸಿಜನ್ ನಂಬರ್ 3 ನೋಡ್ರಿ. ಅಲ್ಲೂ ಕೂಡ ವೇಲೆನ್ಸ್ ಎಲೆಕ್ಟ್ರಾನ್ಸ್ 6 ಇದೆ, ಬಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ 2 ಇದೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ 2 ಇದೆ. 2 ಲೋನ್ ಪೇರ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಸ್ಟೂಡೆಂಟ್ಸ್? 4. ಇಸ್ ಇಟ್ ನಾಟ್? ಮೈನಸ್ ಹಾಫ್ ಆಫ್ ಶೇರ್ಡ್ ಪೇರ್ ಎಷ್ಟಿದಾವ್ರಿ ಇಲ್ಲಿ? ಈ ಆಕ್ಸಿಜನ್ಗೆ ಶೇರ್ಡ್ ಪೇರು 2 ಇದಾವೆ.
ಶೇರ್ಡ್ ಪೇರ್ ಅಂದರೆ ಬಾಂಡ್ ಪೇರ್. 2 ಬಾಂಡ್ ಪೇರ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸು? 4 ಎಲೆಕ್ಟ್ರಾನ್. 6 ಮೈನಸ್ 4 ಮೈನಸ್ 2 ಈಸ್ ಈಕ್ವಲ್ ಟು 0. 2 1 2 2 -4 -2 -6 6 -6 0. ಸೊ ಇದರ ಮೇಲೆ ಇರುವಂಥ ಚಾರ್ಜ್ ಎಷ್ಟು? 0. ಈಗ ನಮಗೆ ಬೇಕಾಗಿರೋದು ಕಾರ್ಬನ್. ಫಾರ್ಮಲ್ ಚಾರ್ಜ್ ಆನ್ ಕಾರ್ಬನ್. ಕಾರ್ಬನ್ನಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸು? 4. ಇಲ್ಲಿ ಏನಾದರೂ ಲೋನ್ ಪೇರ್ ಇದೆನಾ ಕಾರ್ಬನ್ ಮೇಲೆ? ಇಲ್ಲ. ಸೊ ಅಂದರೆ 0 ಮೈನಸ್ ಹಾಫ್ ಆಫ್. ಶೇರ್ಡ್ ಪೇರ್ ಎಷ್ಟಿದೆ ರೀ? ಕಾರ್ಬನ್ ಸುತ್ತಮುತ್ತ ಎಷ್ಟಿದಾವೆ ಬಾಂಡ್? 4 ಬಾಂಡ್ ಇದಾವೆ. 4 ಬಾಂಡ್ ಅಂದರೆ 4 2 8 ಎಲೆಕ್ಟ್ರಾನ್. ಸೊ 4 ಮೈನಸ್ 0 ಮೈನಸ್ 2 1 2 4. 4 ಮೈನಸ್ 4 0. ಅಂದರೆ ಇದಕ್ಕೂ ಕೂಡ ಫಾರ್ಮಲ್ ಚಾರ್ಜ್ 0. ಈ ಥರ ನೀವು ಫಾರ್ಮಲ್ ಚಾರ್ಜನ್ನು ತೆಗಿಬೇಕು. ಆ್ಯಂಡ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ಸ್ ಆಸ್ ವೆಲ್ ಆಸ್ KCET. ಅಲ್ಲಿ ಒಂದು ಕ್ವಶನ್ ಈ ಥರ ಕೇಳುವಂಥ ಚಾನ್ಸ್ ಜಾಸ್ತಿ ಇದೆ. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಗ್ರೇಟ್. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಆ್ಯಂಡ್ ದೆನ್ ನೈಟ್ರೈಟ್ ಅಯಾನ್. ಸೆಕೆಂಡ್ ಯಾವುದು? ನೈಟ್ರೈಟ್ ಅಯಾನ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಎರಡನೇದು ಯಾವ್ದು ಕೊಟ್ಟಿದ್ದಾರೆ? ನೈಟ್ರೈಟ್ ಅಯಾನ್. ಯಾವುದು ನೈಟ್ರೇಟ್ ಅಯಾನು? NO2 ಮೈನಸ್. ನೈಟ್ರೇಟ್ ಅಂದರೆ NO3 ಮೈನಸ್. ನೈಟ್ರೈಟ್ ಅಂತಂದ್ರೆ NO2 ಮೈನಸ್. ಸೊ ಇಲ್ಲಿ ಫಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ತೆಗಿರಿ. ನೈಟ್ರೋಜನಲ್ಲಿ ಎಷ್ಟು? 5. ಆಕ್ಸಿಜನ್ನಲ್ಲಿ 6. 6 2 ಎಷ್ಟು? 12. 5 1 12 ಈಸ್ ಈಕ್ವಲ್ ಟು 17 ಪ್ಲಸ್ ಒಂದು ನೆಗೆಟಿವ್ ಚಾರ್ಜ್ ಕೊಟ್ಟಿದ್ದಾರೆ. 17 ಪ್ಲಸ್ 1 ಇಸ್ 18. 18 ಎಲೆಕ್ಟ್ರಾನ್ ನಮಗೀಗ ಬೇಕು. ಪ್ರೀವಿಯಸ್ಲಿ I think previously we have done that, no? CO3 minus 2. So this is CO3 minus 2. ಈ ಥರ ನೀವು ಸ್ಟ್ರಕ್ಚರ್ಸ್ ಬರೆಯುವಾಗ ಇದನ್ನು ಹಿಂಗೆ ಈ ಥರ ಬ್ರ್ಯಾಕೆಟಲ್ಲಿ ಹಾಕಿ ಯು ಕ್ಯಾನ್ ರೈಟ್ ಇಟ್ ಆಸ್ -2. ಓಕೆನಾ? ರೈಟ್. ಸೊ ಇಲ್ಲೇ ನೋಡ್ರಿ, 18 ಎಲೆಕ್ಟ್ರಾನ್ಸ್ ನಾವೀಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೈಟ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯ. ನೈಟ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯ ಯಾವುದು ಲೆಸ್ ಎಲೆಕ್ಟ್ರೋನೆಗೆಟಿವ್? ನೈಟ್ರೋಜನ್. ಸೊ ಐ ವಿಲ್ ಕೀಪ್ ನೈಟ್ರೋಜನ್ ಇಟ್ ದ ಸೆಂಟರ್, ಆಕ್ಸಿಜನ್ ಆ್ಯಂಡ್ ಆಕ್ಸಿಜನ್. ಎಷ್ಟು ಎಲೆಕ್ಟ್ರಾನ್ ಪ್ಲೇಸ್ ಮಾಡಬೇಕು? 18. ಇಲ್ಲೇ ಒಂದು ಪೇರು, ಇಲ್ಲೇ ಒಂದು ಪೇರ್ ಅಂದರೆ 4 ಎಲೆಕ್ಟ್ರಾನ್ ಆಯಿತು. ಇದು 6 8 10 12 14 16 18. ಇಸ್ ಇಟ್ ನಾಟ್? ಸೊ ಏನಾಯ್ತು ಈಗ? ಇಸ್ ದಿಸ್ ಆಕ್ಸಿಜನ್ ಡನ್ ವಿತ್ ಆಕ್ಟೇಟ್? ಎಸ್ ಎಸ್ ಯರ್ ನೋ. ಅದಕ್ಕೆ ಇಲ್ಲಿ 6 ಎಲೆಕ್ಟ್ರಾನ್ ಬಂತಲ್ಲ, ಒಂದು ಕಡೆಯಿಂದ ಎಲೆಕ್ಟ್ರಾನ್ಸನ್ನು ತಗೊಳ್ರಿ. ಆವಾಗ ನಿಮ್ಮ ಸ್ಟ್ರಕ್ಚರ್ ಏನಾಗುತ್ತೆ? ಆಕ್ಸಿಜನ್, ನೈಟ್ರೋಜನ್, ಆಕ್ಸಿಜನ್. 1 ಲೋನ್ ಪೇರ್, 2 ಲೋನ್ ಪೇರ್. ಇಲ್ಲಿ 3 ಇತ್ತಲ್ಲ, ಈಗ ಎಷ್ಟಾಯಿತು? 2 ಆಯಿತು. ಇಲ್ಲೇ ಒಂದು ಆ್ಯಸ್ ಇಟ್ ಇಸ್. ಇಲ್ಲೇ 3 ಇತ್ತು, ಈಗಲೂ ಕೂಡ 3. ಇದನ್ನು ಹೆಂಗೆ ಬರೀತೀರಿ? ಆಕ್ಸಿಜನ್ ಸಿಂಗಲ್ ಬಾಂಡ್, ನೈಟ್ರೋಜನ್ ಡಬಲ್ ಬಾಂಡ್, ಆಕ್ಸಿಜನ್. ಇಲ್ಲಿ 2 ಲೋನ್ ಪೇರು, ಇಲ್ಲೇ 1 ಲೋನ್ ಪೇರು, ಇಲ್ಲೇ 3 ಲೋನ್ ಪೇರು. ಇಲ್ಲಿ ನಾ ಏನಂತ ತಗೋತೀನಿ ಈಗ? ಆಕ್ಸಿಜನ್ ಇದನ್ನು 1 ಅಂತ ತಗೋತೀನಿ, ಈ ಆಕ್ಸಿಜನ್ 2 ಅಂತ ತಗೋತೀನಿ. ದಿಸ್ ಇಸ್ NO2 ಮೈನಸ್. ಇದರಲ್ಲಿ ಬರುವಂಥ 2 ಆಕ್ಸಿಜನದು ಮತ್ತು 1 ನೈಟ್ರೋಜನದು ನಾವೀಗ ಫಾರ್ಮಲ್ ಚಾರ್ಜನ್ನು ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಲೆಟ್ ಅಸ್ ಚೆಕ್ ವಿತ್ ಫಾರ್ಮಲ್ ಚಾರ್ಜ್ ಆನ್ ಆಕ್ಸಿಜನ್ ನಂಬರ್ 1. ಏನು ಫಾರ್ಮುಲಾ? ಇನ್ನೊಂದ್ಸಲ ಹೇಳ್ರಿ. ಟೆಲ್ ಟು ಯೋರ್ ಸೆಲ್ಫ್. Formal charge is number of valence electrons minus number of lone pair minus half of number of shared pair. So lone pairs on oxygen 6. Oxygen number 1 ನಲ್ಲಿ lone pairs ಎಷ್ಟಿದಾವ? ಸಾರಿ, valence electrons 6. Oxygen number 1 ನಲ್ಲಿ lone pairs ಎಷ್ಟಿದಾವ? 3 lone pair ಅಂದರೆ 6 electron minus half of shared pair ಎಷ್ಟು? shared pair ಅಂದರೆ ಬಾಂಡ್ ಆಗಿದ್ದು. ಒಂದು ಬಾಂಡ್ ಅಂದರೆ 2 electron. 2 ಎಲೆಕ್ಟ್ರಾನ್. ಸೊ ದ್ಯಾಟ್ ವುಡ್ ಬಿ ವಾಟ್? 6 ಮೈನಸ್ 6 ಮೈನಸ್ 1 ಈಸ್ ಈಕ್ವಲ್ ಟು -1. ಇದರ ಮೇಲೆ ಬರ್ತಕ್ಕಂಥ ಫಾರ್ಮಲ್ ಚಾರ್ಜ್ ಅಷ್ಟು -1. ಅದೇ ರೀತಿ ಫಾರ್ಮಲ್ ಚಾರ್ಜ್ ಆನ್ ನಂಬರ್ 2. ಫಾರ್ಮಲ್ ಚಾರ್ಜ್ ಆನ್ ನಂಬರ್ 2 ಆಕ್ಸಿಜನ್. ಓಕೆ, ಸೊ ಸೆಕೆಂಡ್ ಆಕ್ಸಿಜನ್ ಅಗೇನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 6. ಹೌ ಮೆನಿ ಲೋನ್ ಪೇರ್ಸ್ ಹಿಯರ್? ಓನ್ಲಿ 2 ಲೋನ್ ಪೇರ್ಸ್. ಹೌದಾ? 2 ಲೋನ್ ಪೇರ್ ಅಂದರೆ 4 ಎಲೆಕ್ಟ್ರಾನ್. 6 ಮೈನಸ್ 4 ಮೈನಸ್ ಅರ್ಧ, ಅರ್ಧ ಇಂಟು
ಎಷ್ಟು ಬಾಂಡ್ ಪೇರ್ ಇದಾವ? 2 ಬಾಂಡ್ ಪೇರ್. 2 ಬಾಂಡ್ ಪೇರ್ ಅಂತಂದ್ರೆ 4 ಎಲೆಕ್ಟ್ರಾನ್. ಸೊ 6 ಮೈನಸ್ 4 ಮೈನಸ್ 2 ಈಸ್ ಈಕ್ವಲ್ ಟು 0. So therefore you are going to have 0 here. So going for formal charge on nitrogen ಮಾಡೋಣ ಈಗ. ರೈಟ್, ನೈಟ್ರೋಜನ್ ಮೇಲೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 5 ಮೈನಸ್ ಲೋನ್ ಪೇರ್ ಎಷ್ಟಿದಾವ್ರಿ ಇಲ್ಲಿ? ಒಂದು ಲೋನ್ ಪೇರ್ ಅಂದರೆ 2 ಎಲೆಕ್ಟ್ರಾನ್ ಮೈನಸ್ ಹಾಫ್ ಆಫ್ ಎಷ್ಟು ಶೇರ್ಡ್ ಪೇರ್ ಇದಾವೆ ನೋಡ್ರಿ? 1 2 3 ಬಾಂಡ್ ಪೇರ್ ಇದಾವೆ. ನೈಟ್ರೋಜನ್ ಸುತ್ತಮುತ್ತ 3 ಬಾಂಡ್ ಪೇರ್. 3 ಬಾಂಡ್ ಪೇರ್ ಅಂದರೆ 6 ಎಲೆಕ್ಟ್ರಾನ್ಸ್, 6 ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್. 5 ಮೈನಸ್ 2 ಮೈನಸ್ 3 ಈಸ್ ಈಕ್ವಲ್ ಟು 0 ಅಗೇನ್. ಇದರ ಮೇಲೆ ಇರ್ತಕ್ಕಂಥ ಫಾರ್ಮಲ್ ಚಾರ್ಜ್ 0. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ದಿಸ್ ಇಸ್ ಹೌ ಯು ನೀಡ್ ಟು ಫೈಂಡ್ ಫಾರ್ಮಲ್ ಚಾರ್ಜ್. ಓಕೆ ಫೈನ್. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಫಾರ್ಮಲ್ ಚಾರ್ಜ್. ಈಗೆಲ್ಲ ಫಾರ್ಮಲ್ ಚಾರ್ಜ್ ಅನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ. ಗುಡ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಅನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಈ ಫಾರ್ಮಲ್ ಚಾರ್ಜ್ ಸಿಗ್ನಿಫಿಕೆನ್ಸ್ ಏನು, ಇದರ ಇಂಪಾರ್ಟೆನ್ಸ್ ಏನಂತ ನೋಡೋಣ. ಓಕೆನಾ? ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ್ಯಾಟ್ ಈಗ 2 ಲೆವಿಸ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿರಿ. ಫಾರ್ಮಲ್ ಚಾರ್ಜ್ ವಿಲ್ ಹೆಲ್ಪ್ ಅಸ್ ಟು ಐಡೆಂಟಿಫೈ ದ ಸ್ಟೇಬಲ್ ಆ್ಯಂಡ್ ದ ಆಕ್ಚುಯಲ್ ಸ್ಟ್ರಕ್ಚರ್. ಯಾವುದು ಆಕ್ಚುಯಲ್ ಸ್ಟ್ರಕ್ಚರು, ಯಾವುದು ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್? 2 ಸ್ಟ್ರಕ್ಚರ್ನಲ್ಲಿ ಯಾವ ಸ್ಟ್ರಕ್ಚರ್ಗೆ ಫಾರ್ಮಲ್ ಚಾರ್ಜಸ್ ಕಡಿಮೆ ಇರುತ್ತೋ ದ್ಯಾಟ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಈಸ್ ಮೋರ್ ಸ್ಟೇಬಲ್. ಇದು ನೆನ್ಪಿಟ್ಕೋಬೇಕು. This is the most important thing. What is the application of formal charge? Application of formal charge is that it helps us to decide which structure, which Lewis structure is going to be more stable based on the value of formal charge. The structure which possesses less formal charge is more stable. ಯಾವ ಸ್ಟ್ರಕ್ಚರ್ ಅಲ್ಲಿ ಫಾರ್ಮಲ್ ಚಾರ್ಜ್ ಕಡಿಮೆ ಇರುತ್ತೋ ಆ ಸ್ಟ್ರಕ್ಚರ್ is going to be more stable. It will help us to decide about the stability of the Lewis structure. ಇಲ್ಲೇ ನೋಡ್ರಿ, significance of formal charge. It helps us to select the most stable structure. How? That is one with the least energy out of different possible Lewis structure. ಎಲ್ಲ ಲೆವಿಸ್ ಸ್ಟ್ರಕ್ಚರ್ ಅಲ್ಲಿ ಯಾವುದು ಸ್ಟೇಬಲ್? ಕಡಿಮೆ ಎನರ್ಜಿ ಇರೋದು. ಕಡಿಮೆ ಎನರ್ಜಿ ಇರೋದು ಯಾವುದು? ಫಾರ್ಮಲ್ ಚಾರ್ಜ್ ಕಡಿಮೆ ಇರೋದು. Thus most stable is the one which has the smallest formal charge. ಹೇಳಿದ್ನಲ್ಲ, ಔಟ್ ಆಫ್ ಆಲ್ ದ ಅವೈಲೇಬಲ್ ಲೆವಿಸ್ ಸ್ಟ್ರಕ್ಚರ್ ಯಾವ ಲೆವಿಸ್ ಸ್ಟ್ರಕ್ಚರ್ ಮೋರ್ ಸ್ಟೇಬಲ್? ಯಾವುದ್ರ ಎನರ್ಜಿ ಕಡಿಮೆ ಇರೋದು ಅದು. ಯಾವುದ್ರದ್ದು ಎನರ್ಜಿ ಕಡಿಮೆ ಇರುತ್ತೆ, ಯಾವುದ್ರದ್ದು ಫಾರ್ಮಲ್ ಚಾರ್ಜ್ ಕಡಿಮೆ ಇರುತ್ತೋ ಅದು. Is that clear? Great. For example, we are going to consider what cyanogen. What is cyanogen? Cyanogen is CN twice. ಇದಕ್ಕೇನಂತಾರ? cyanogen ಅಂತಾರ. ಓಕೆನಾ? cyanogen is one of the particular example used to check about formal charge. It is also called as what? pseudohalogen. cyanogen ಏನಂತಾರ? cyanogen is CN twice. CN 2 ಸಲ. ಅದಕ್ಕೇನಂತಾರ? pseudohalogen ಅಂತಾರ. pseudohalogen. halogen ಅಂದ್ರೆ 17th ಗ್ರೂಪ್ ಎಲಿಮೆಂಟ್. ಈ cyanogenಗೆ pseudohalogen ಯಾಕಂತಾರ ಅಂತಂದ್ರೆ ಹ್ಯಾಲೋಜನ್ದು 17th ಗ್ರೂಪ್ ಎಲಿಮೆಂಟ್ ಕೆಲವೊಂದು ಪ್ರಾಪರ್ಟಿ ಈ cyanogen ಇದೆ. cyanogen is having certain properties same as that of halogen. halogen properties ಏನು? H ಜೊತೆ ಸೇರಿದರೆ ಆಸಿಡ್ ಆಗುತ್ತೆ, ಮೆಟಲ್ ಜೊತೆ ಸೇರಿದರೆ ಸಾಲ್ಟ್ ಫಾರ್ಮ್ ಮಾಡುತ್ತೆ. ಆ ಥರ ಕೆಲವೊಂದು ಪ್ರಾಪರ್ಟೀಸು cyanogen ಇದೆ. ಸೊ therefore cyanogen is called pseudohalogen because it has, ನೋಡ್ರಿ, it has some properties similar to halogen. halogenಗೆ ಇರತಕ್ಕಂಥ ಕೆಲವೊಂದು ಪ್ರಾಪರ್ಟಿ cyanogenಗೆ ಇರೋದ್ರಿಂದ cyanogenಗೆ ಏನಂತಾರ? pseudohalogen. ಈಗ let us come to the point. Its structure, cyanogen ಸ್ಟ್ರಕ್ಚರ್ ನಲ್ಲಿ 2 CN ಗ್ರೂಪ್ಸ್ ಇದೆ. They are linked together. 2 CN groups ಇದೆ, they are linked together. These 2 CN groups may be linked either through carbon or through nitrogen. ಇಲ್ಲೇ ನೋಡ್ರಿ, ಇದು this is one way of writing it. ಇದು one way of writing cyanogen. This is another way of writing cyanogen. ಇದು one way, another way. ಈ ವೇ ಅಲ್ಲಿ ಬರೆದ್ರೆ ನೈಟ್ರೋಜನ್ ಲಿಂಕ್ ಆಗ್ಯಾವ, ಇಲ್ಲಿ ಕಾರ್ಬನ್ ಲಿಂಕ್ ಆಗ್ಯಾವ. ಇಲ್ಲೇ ಫಾರ್ಮಲ್ ಚಾರ್ಜ್ ನೋಡ್ರಿ, ಫಾರ್ ಎಕ್ಸಾಂಪಲ್ ಈ ನೈಟ್ರೋಜನ್ದು ಫಾರ್ಮಲ್ ಚಾರ್ಜ್ ನೋಡ್ರಿ, ಅದಕ್ಕೆ +1 ಬಂದಿದೆ. ಇಲ್ಲೇ ನೈಟ್ರೋಜನ್ ಫಾರ್ಮಲ್ ಚಾರ್ಜ್ ನೋಡಿದ್ರೆ ಇಲ್ಲಿ 0 ಬರುತ್ತೆ, ಇಲ್ಲಿ 0 ಬರುತ್ತೆ, ಇಲ್ಲಿ 0 ಬರುತ್ತೆ, ಇಲ್ಲಿ 0 ಬರುತ್ತೆ, ಇಲ್ಲಿ +1 +1 +1 -1 ಬರುತ್ತೆ.
ಇಸ್ ದಟ್ ಕ್ಲಿಯರ್? ಈ ಥರ ಕಂಪೇರ್ ಮಾಡಿದಾಗ ಯಾವ ಸ್ಟ್ರಕ್ಚರ್ ಕರೆಕ್ಟು, ಯಾವ ಸ್ಟ್ರಕ್ಚರ್ದು ಫಾರ್ಮಲ್ ಚಾರ್ಜ್ ಕಡಿಮೆ ಇರುತ್ತೋ ದ್ಯಾಟ್ ಈಸ್ ರೈಟ್. ಸೊ ನೋ ಫಾರ್ಮಲ್ ಚಾರ್ಜ್ ಎಟ್ ಆಲ್ ಅಂದ್ರೆ ಲೆಸ್ ಫಾರ್ಮಲ್ ಚಾರ್ಜ್ ಕಂಪೇರ್ಡ್ ಟು ದಿಸ್ ಹೈ ಫಾರ್ಮಲ್ ಚಾರ್ಜ್. ನೋ ಫಾರ್ಮಲ್ ಚಾರ್ಜ್ ಅಂದ್ರೆ ಇದು ಸ್ಟ್ರಕ್ಚರ್ ನಂಬರ್ 1 ಇದ್ರೆ, ಸ್ಟ್ರಕ್ಚರ್ ನಂಬರ್ 2 ಇದ್ರೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಮೋರ್ ಸ್ಟೇಬಲ್. ಈ ಥರ ನೀವು ಎಕ್ಸಾಮಲ್ಲಿ ನಿಮಗೆ 4 ಆಪ್ಷನ್ ಕೊಟ್ಬಿಟ್ಟು ಯಾವುದು ಮೋಸ್ಟ್ ಸ್ಟೇಬಲ್ ಅಂತ ಕೇಳಿದರೆ ಟಕ್ ಏನು ಮಾಡಬೇಕು, ಫಾರ್ಮಲ್ ಚಾರ್ಜನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ಸ್ಟ್ರಕ್ಚರಲ್ಲಿ ಫಾರ್ಮಲ್ ಚಾರ್ಜ್ ಕಡಿಮೆ ಇದೆ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ಸ್ಟೇಬಲ್ ಅಂತ ಫೈಂಡ್ ಔಟ್ ಮಾಡಬೇಕು. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಗ್ರೇಟ್. ಇಲ್ಲಿ ನೋಡ್ರಿ, ಆಸ್ ಸ್ಟ್ರಕ್ಚರ್ 2 ಎರಡನೇ ಸ್ಟ್ರಕ್ಚರ್ ಏನಿದೆ, ಆಸ್ ಸ್ಟ್ರಕ್ಚರ್ 2 ಹ್ಯಾಸ್ ಲೆಸ್ ಆರ್ ನೋ ಫಾರ್ಮಲ್ ಚಾರ್ಜ್. ಎರಡನೇ ಸ್ಟ್ರಕ್ಚರ್ಗೆ ಫಾರ್ಮಲ್ ಚಾರ್ಜ್ ಇಲ್ಲೇ ಇಲ್ಲ. ಹೆನ್ಸ್ ಸ್ಟ್ರಕ್ಚರ್ 2 ಈಸ್ ಕರೆಕ್ಟ್ and it is more stable. That is the 2 CN groups are bonded through carbon atoms, not through nitrogen atom. ಇಲ್ಲಿ ಫಾರ್ಮಲ್ ಚಾರ್ಜ್ ಹೈ ಇದೆ, ಇಲ್ಲಿ ಫಾರ್ಮಲ್ ಚಾರ್ಜ್ ಕಡಿಮೆ ಇದೆ ಎರಡನೇ ಸ್ಟ್ರಕ್ಚರಲ್ಲಿ. ಸೊ ದೇರ್ ಫೋರ್ ಈ ಥರ ನಾವು ಫಾರ್ಮಲ್ ಚಾರ್ಜನ್ನು ಯೂಸ್ ಮಾಡಿಕೊಂಡು ಸ್ಟೆಬಿಲಿಟಿ ಬಗ್ಗೆ ಸ್ಟೆಬಿಲಿಟಿ ಯಾವುದು ಸ್ಟೇಬಲ್ ಅಂತ ಐಡೆಂಟಿಫೈ ಮಾಡ್ಬೋದು. ಗಾಟ್ ಇಟ್ ಸ್ಟೂಡೆಂಟ್ಸ್? ಗ್ರೇಟ್. ಇಲ್ಲೇ ನೋಡ್ರಿ ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್. ಆಕ್ಟೇಟ್ ರೂಲ್ ಅಂದರೆ ಏನಂತ ಹೇಳಿದೆ ನಾನು ನಿಮಗೆ, elements combine with each other to get that octet configuration, to get that 8 electron in that outermost shell. ಎಲಿಮೆಂಟ್ಸ್ ಯಾಕೆ ಕಂಬೈನ್ ಆಗ್ತಾವಪ್ಪ ಅಂತಂದ್ರೆ ಅದರ ಔಟರ್ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ ಇರೋದಿಲ್ಲ. 8 ಎಲೆಕ್ಟ್ರಾನ್ ತಗೊಳ್ಳೋಗೋಸ್ಕರ ದೇ ವಿಲ್ ಬಿ ಅಂಡರ್ಗೋಯಿಂಗ್ ಕೆಮಿಕಲ್ ರಿಯಾಕ್ಟಿವಿಟಿ. ದಟ್ ಈಸ್ ವಾಟ್ ಇಟ್ ಈಸ್ ಅಬೌಟ್ ಆಕ್ಟೇಟ್ ರೂಲ್, ರೈಟ್? ಈಗ ಕೆಲವೊಂದು ಲಿಮಿಟೇಷನ್ಸ್ ಇದಾವೆ. ಏನು ಲಿಮಿಟೇಷನ್ಸ್ ಅಂದ್ರೆ, ನಂಬರ್ 1 ಫಾರ್ಮೇಷನ್ ಆಫ್ ಕಂಪೌಂಡ್ಸ್ ಇನ್ವಾಲ್ವಿಂಗ್ ಹೈಡ್ರೋಜನ್. ಯಾವ ಕಂಪೌಂಡಲ್ಲಿ ಹೈಡ್ರೋಜನ್ ಇದೆನೋ ಅಲ್ಲಿ ಆಕ್ಟೇಟ್ ರೂಲ್ ಅಪ್ಲೈ ಆಗೋದಿಲ್ಲ, ಅಟ್ಲೀಸ್ಟ್ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್. ಹೈಡ್ರೋಜನ್ಗೆ ಇರೋದು ಒಂದು ಶೆಲ್, ಅದರ ಹತ್ರ ಇರೋದು 1 ಆರ್ಬಿಟಲ್. ಇಟ್ ಕ್ಯಾನ್ ಶೇರ್ 1 ಪೇರ್ ಆಫ್ ಎಲೆಕ್ಟ್ರಾನ್. ಇಟ್ ಕ್ಯಾನ್ ಮ್ಯೂಚುವಲಿ ಬಿ ದ ಪಾರ್ಟ್ ಆಫ್ 1 ಪೇರ್ ಆಫ್ ಎಲೆಕ್ಟ್ರಾನ್. ಸೊ ದೇರ್ ಫೋರ್ ಹೈಡ್ರೋಜನ್ ಎಷ್ಟು ಬಾಂಡ್ ಆಗ್ಬೋದು? ಒಂದೇ ಒಂದು ಬಾಂಡ್ ಆಗ್ಬೋದು. ಆ್ಯಂಡ್ ಇಟ್ ವಿಲ್ ಹ್ಯಾವ್ ಓನ್ಲಿ 2 ಎಲೆಕ್ಟ್ರಾನ್ಸ್. ಸೊ ಇಟ್ ಕ್ಯಾನ್ ಬಿ ಸ್ಟೇಬಲ್ ಓನ್ಲಿ ವಿತ್ ಡ್ಯೂಪ್ಲೆಟ್ ಬಟ್ ನಾಟ್ ಆಕ್ಟೇಟ್. ಸೊ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್ octet rule is not applicable. ನೋಡ್ರಿ ಇಲ್ಲಿ, formation of compound involving hydrogen. As hydrogen atom has only one shell, ಅದರ ಹತ್ರ ಇರೋದು ಒಂದೇ ಒಂದು ಶೆಲ್ ಕಂಟೈನಿಂಗ್ ಒಂದೇ ಒಂದು ಎಲೆಕ್ಟ್ರಾನ್. ಇಟ್ ನೀಡ್ಸ್ ಭಾಳ ಆದ್ರೆ ಇನ್ನೊಂದು ಎಲೆಕ್ಟ್ರಾನ್ ತೊಗೊಂಡ್ಬಿಡ್ತದ ಟು ಕಂಪ್ಲೀಟ್ ಇಟ್ಸ್ ಶೆಲ್. ಅವಾಗ ಇಟ್ ರಿಕ್ವೈರ್ಸ್ ನಿಯರೆಸ್ಟ್ ನೇಬಲ್ ಕಾನ್ಫಿಗರೇಷನ್ ಯಾವುದು? ಹೀಲಿಯಂ. ಹೀಲಿಯಮ್ದು ಕಾನ್ಫಿಗರೇಷನ್ ಏನು? 1s2. ಒಂದು ಎಲೆಕ್ಟ್ರಾನ್ ಹೈಡ್ರೋಜನ್ ತೊಗೊಂಡ್ಬಿಟ್ರೆ ಅದು 1s2 ಆಗಿಬಿಡ್ತದೆ, ಸ್ಟೇಬಲ್ ಆಗಿಬಿಡ್ತದೆ. ಬಟ್ ಅದು ಸ್ಟೆಬಿಲಿಟಿ ಆಕ್ಟೇಟ್ನಿಂದ ಆಗ್ತಾ ಇಲ್ಲ, ಡ್ಯೂಪ್ಲೆಟ್ನಿಂದ ಆಗ್ತಾ ಇದೆ. ಸೊ ದೇರ್ ಫೋರ್ ದಿಸ್ ಇಸ್ ಒನ್ ಆಫ್ ದ ಡಿಮೆರಿಟ್ ಆಫ್ ಆಕ್ಟೇಟ್ ರೂಲ್. ಗಾಟ್ ಇಟ್? ಎರಡನೇದು ನೋಡ್ರಿ, ಫಾರ್ಮೇಷನ್ ಆಫ್ ಕಂಪೌಂಡ್ಸ್ ಲೈಕ್ ಕೆಲವೊಂದು ಕಂಪೌಂಡ್ ಹೆಂಗದಾವ ನೋಡ್ರಿ, ಬೆರಿಲಿಯಂ ಕ್ಲೋರೈಡು, ಬೋರಾನ್ ಟ್ರೈಫ್ಲೋರೈಡು, ಅಲ್ಯೂಮಿನಿಯಂ ಕ್ಲೋರೈಡು. ಕೆಲವೊಂದು ಕಂಪೌಂಡ್ ಹೆಂಗದಾವ ಅಂತಂದ್ರೆ, ಇನ್ ಈಚ್ ಆಫ್ ದೀಸ್ ಕಂಪೌಂಡ್ಸ್ ಆರ್ ಮಾಲಿಕ್ಯೂಲ್ಸ್ ದ ಸೆಂಟ್ರಲ್ ಆಟಮ್ ಯಾವುದು? ಇದ್ರೊಳಗೆ ಬೆರಿಲಿಯಂ, ಇದ್ರೊಳಗೆ ಯಾವುದು? ಬೋರಾನ್, ಇದ್ರೊಳಗೆ ಯಾವುದು? ಅಲ್ಯೂಮಿನಿಯಂ. ಸೆಂಟ್ರಲ್ ಆಟಮ್ ಹ್ಯಾಸ್ ಗಾಟ್ ಲೆಸ್ ದೆನ್ 8 ಎಲೆಕ್ಟ್ರಾನ್ಸ್. ಇಸ್ ದಟ್ ಕ್ಲಿಯರ್? ಆಫ್ಟರ್ ಕಾಂಬಿನೇಷನ್ ಅಕಾರ್ಡಿಂಗ್ ಟು ಆಕ್ಟೇಟ್ ರೂಲ್ ಯಾಕೆ ಕಂಬೈನ್ ಆಗ್ತಾ ಇದೆ? 8 ಎಲೆಕ್ಟ್ರಾನ್ ತಗೊಳ್ಳೋಗೋಸ್ಕರ. ಇಲ್ಲಿ ಹೆಂಗದ ಅಂತಂದ್ರೆ, ಕಂಬೈನ್ ಆದ ಕೂಡಲೇನು 8 ಎಲೆಕ್ಟ್ರಾನ್ ಇನ್ನೂ ಬಂದಿಲ್ಲ, ಬಟ್ ಕಂಬೈನ್ ಆಗೋದು ಬಿಟ್ಟಿಲ್ಲ. ಇಸ್ ದಟ್ ಕ್ಲಿಯರ್? ಕಂಬೈನ್ ಆಗ್ತಾ ಇದೆ. ಸೆಂಟ್ರಲ್ ಐಟಮ್ ಯಾವುದು? ಬೆರಿಲಿಯಂ, ಬೋರಾನ್, ಅಲ್ಯೂಮಿನಿಯಂ ಕಂಬೈನ್ ಆಗ್ತಾ ಇದೆ. ಕಂಬೈನ್ ಆಗಿ ಕಂಪೌಂಡ್ ಆದ ಕೂಡಲೇನು ಇನ್ನೂ 8 ಎಲೆಕ್ಟ್ರಾನ್ ಬಂದಿಲ್ಲ. ದೇ ಆರ್ ಲ್ಯಾಗಿಂಗ್ ಇಟ್. ಅಷ್ಟು ಕಡಿಮೆ ಇದೆ ಅಂದ್ರೆ ಅವು ಡೆಫಿಷಿಯಂಟ್ ಇದಾವೆ. ಎಲೆಕ್ಟ್ರಾನ್ ಡೆಫಿಷಿಯಂಟ್ ಮಾಲಿಕ್ಯೂಲ್ಸ್ ಅಂತಾರೆ ಇವಕ್ಕೆ. ಇಂಥ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಮಾಲಿಕ್ಯೂಲಲ್ಲಿ ಆಕ್ಟೇಟ್ ರೂಲ್ ಅಪ್ಲೈ ಆಗ್ತಾ ಇಲ್ಲ. ಆಕ್ಟೇಟ್ ರೂಲ್ ಅಂತಂದರೆ ಕಂಬೈನ್ ಆದ ಕೂಡಲೇ 8 ಎಲೆಕ್ಟ್ರಾನ್ ಬರಬೇಕು. ಇಲ್ಲಿ ಕಂಬೈನ್ ಆದ ಕೂಡಲೇನು 8 ಎಲೆಕ್ಟ್ರಾನ್ ಬರ್ತಾ ಇಲ್ಲ. ಇಸ್ ದಟ್ ಕ್ಲಿಯರ್? ಸಿ, ದೋಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಂಪೌಂಡ್ಸ್, ದಸ್ ಆಕ್ಟೇಟ್ ರೂಲ್ ಈಸ್ ವಯೋಲೇಟೆಡ್. ಅಂದ್ರೆ ಆಕ್ಟೇಟ್ ರೂಲ್ ಫಾಲೋ ಅಪ್ ಆಗಿಲ್ಲ. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಬೆರಿಲಿಯಂ ಕ್ಲೋರೈಡಲ್ಲಿ ಒಂದು ಬೆರಿಲಿಯಮು 2 ಬಾಂಡ್ಗೆ ಇದೆ. ಇಲ್ಲಿ 2 ಎಲೆಕ್ಟ್ರಾನು, ಇಲ್ಲಿ 2 ಎಲೆಕ್ಟ್ರಾನ್ ಅಂದ್ರೆ ಬೆರಿಲಿಯಂ ಈಸ್ ಹ್ಯಾವಿಂಗ್ ಓನ್ಲಿ 4. Beryllium has only 4 electrons. Boron is surrounded by 3 bond ಅಂದ್ರೆ 2 electron ಅಂದ್ರೆ ಟೋಟಲ್ 6. It is surrounded by only 6 electron. Aluminum ನೋಡ್ರಿ 1 2 3 ಅಂತಂದ್ರೆ ಟೋಟಲಿ 2 ಅಂತಂದ್ರೆ ಟೋಟಲಿ ಅಗೇನ್ 6 electron. So these are called as electron deficient. Deficient ಅಂದ್ರೆ ಕಡಿಮೆ. These are called as electron deficient molecules. ಈ ತರ ಕಂಪೌಂಡ್ಸ್ ಅಲ್ಲಿ ಆಕ್ಟೇಟ್ ರೂಲ್ ಫೇಲ್ ಆಗುತ್ತೆ. ಆಕ್ಟೇಟ್ ರೂಲ್ ಫೇಲ್ ಆಗಿದ್ದು ಫಸ್ಟ್ ಇದರಲ್ಲಿ ಹೈಡ್ರೋಜನ್ ಇರುವಂಥ ಕಂಪೌಂಡ್ ಅಲ್ಲಿ, ಆಮೇಲೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಮಾಲಿಕ್ಯೂಲ್ಸ್ ಅಲ್ಲಿ. ಗಾಟ್ ಇಟ್?
ಓಕೆ, ಇಲ್ಲೇ ನೋಡ್ರಿ, ಇದ್ರದ್ದು ಎಕ್ಸಾಕ್ಟ್ಲಿ ಉಲ್ಟಾ ಇದೆ ಈಗ. ಫಾರ್ಮೇಷನ್ ಆಫ್ ಕಂಪೌಂಡ್ಸ್ ಲೈಕ್ PCl5, ಕೆಲವೊಂದು ಕಂಪೌಂಡ್ಸ್ ಹೆಂಗದಾವ ಅಂತಂದ್ರೆ ಲೈಕ್ PCl5 ಇರ್ಬೋದು, SF6 ಇರ್ಬೋದು, IF7 ಇರ್ಬೋದು, H2SO4 ಇರ್ಬೋದು. In each of these molecules, the central atom has more than 8 electron. ಸೆಂಟ್ರಲ್ ಆಟಮ್ ಎಷ್ಟಿದಾವ? 8ಕ್ಕಿಂತ ಹೆಚ್ಚು ಎಲೆಕ್ಟ್ರಾನು. ಪ್ರೀವಿಯಸ್ ಕೇಸಲ್ಲಿ ಕಂಬೈನ್ ಆದ ಕೂಡಲೇ ಇನ್ನೂ 8 ಆಗಿಲ್ಲ. ಇಲ್ಲಿ ಕಂಬೈನ್ ಆದ ಕೂಡಲೇ 8ಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ ಆಗಿಬಿಟ್ಟವ. ಅಂದರೆ ಇಲ್ಲಿ ಆಕ್ಟೇಟ್ ಎಕ್ಸ್ಪಾಂಡ್ ಆಗಿಬಿಟ್ಟದ. ಅಲ್ಲಿ ಆಕ್ಟೇಟ್ ಇನ್ನೂ ಡೆಫಿಷಿಯಂಟ್ ಆಗಿತ್ತು. ದೆರ್ ವಾಸ್ ಅ ಡೆಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಹಿಯರ್ there are more electron. There is expansion of octet. ಇದಕ್ಕೇನಂತಾರೆ? ಎಕ್ಸ್ಪ್ಯಾನ್ಷನ್ ಆಫ್ ಆಕ್ಟೇಟ್ ಅಂತಾರೆ. ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಹೇಳ್ತಾರೆ. ಇಲ್ಲ ನೋಡ್ರಿ, ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್, ಮೋರ್ ದೆನ್ 8 ಎಲೆಕ್ಟ್ರಾನ್ ಬಂದರೆ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತಾರೆ. ದೀಸ್ ಕಂಪೌಂಡ್ಸ್ ಆರ್ ಕಾಲ್ಡ್ ಹೈಪರ್ ವ್ಯಾಲೆಂಟ್ ಕಂಪೌಂಡ್. ಹೈಪರ್ ವ್ಯಾಲೆಂಟ್ ಎಷ್ಟು ಇರಬೇಕು ಅದಕ್ಕಿಂತ ಹೆಚ್ಚಿದಾವ, ಹೈಪರ್ ವ್ಯಾಲೆಂಟ್. ಅಗೇನ್ ದ ಆಕ್ಟೇಟ್ ರೂಲ್ ಇಸ್ ಇಲ್ಲೂ ಕೂಡ ವಯೋಲೇಟ್ ಆಗಿದೆ. ಪ್ರೀವಿಯಸ್ ಕೇಸಲ್ಲಿ ಎಲೆಕ್ಟ್ರಾನ್ ಶಾರ್ಟ್ ಆಗಿ ಎಲೆಕ್ಟ್ರಾನ್ ಕಡಿಮೆ ಬಿದ್ದು ಆಕ್ಟೇಟ್ ರೂಲ್ ವಯೋಲೇಟ್ ಆಗಿತ್ತು. ಇಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಆಗಿಬಿಟ್ಟು ಆಕ್ಟೇಟ್ ರೂಲ್ ವಯೋಲೇಟ್ ಆಗಿದೆ. ಅಂದರೆ ಆಕ್ಟೇಟ್ ಅಂತಂದರೆ ಇಟ್ ಇಸ್ ನಾಟ್ ಲೈಕ್ ದ ಎಂಡ್, ಇದು ಅದಕ್ಕೆ ಕರೆಕ್ಟ್ ಅಂತಲ್ಲ. ಇಸ್ ದಟ್ ಕ್ಲಿಯರ್? ದೇರ್ ಆರ್ ಸಮ್ ಡಿಮೆರಿಟ್ಸ್ ಆಲ್ಸೋ, ರೈಟ್? ಇಲ್ಲೇ ನೋಡ್ರಿ, ಫಾಸ್ಫರಸ್ PCl5ದಲ್ಲಿ ನೋಡಿ ಸ್ಟೂಡೆಂಟ್ಸ್, ಫಾಸ್ಫರಸ್ ಇಸ್ ಸರೌಂಡೆಡ್ ಬೈ 5 ಕ್ಲೋರಿನ್, 5 ಬಾಂಡ್, 2 2 2 2 2 2 5 10 ಎಲೆಕ್ಟ್ರಾನ್ ಅದಾವೆ ಇಲ್ಲಿ. SF6 ಅಲ್ಲಿ ನೋಡ್ರಿ, 2 2 2 2 2 2 12, ಇಲ್ಲಿ 12 ಎಲೆಕ್ಟ್ರಾನ್ ಅದಾವ, ಇಲ್ಲಿ 10 ಎಲೆಕ್ಟ್ರಾನ್ಸ್ ಇದಾವ. ಇಲ್ಲಿ IF7 ಅಲ್ಲಿ ನೋಡ್ರಿ, 2 2 2 2 2 2 2 14. ಸಲ್ಫರ್ ಇಲ್ಲಿ 2, ಇಲ್ಲಿ 2, ಇಲ್ಲೇ 2, ಇಲ್ಲೇ 2, ಇಲ್ಲೇ 2, ಇಲ್ಲೇ 2, ಟೋಟಲ್ ಇಲ್ಲಿ 2 12, 12 14 10, ಎಲ್ಲದರಲ್ಲೂ 8 ಎಲೆಕ್ಟ್ರಾನ್ಗಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇದಾವ. ಸೊ ದೇರ್ ಫಾರ್ ಹಿಯರ್ ಆಲ್ಸೋ ಇಲ್ಲಿ ಸ್ಟ್ರಕ್ಚರು ರಾಂಗ್ ಅಲ್ಲ ಮತ್ತು ಆಕ್ಟೇಟ್ ರೂಲು ಒಪ್ಕೊಂಡಿಲ್ಲ. ಅಂದ್ರೆ ಆಕ್ಟೇಟ್ ರೂಲದು ಡಿಮೆರಿಟ್ ಆಯ್ತಿದ್ದು, ಈ ಸ್ಟ್ರಕ್ಚರ್ದ ಡಿಮೆರಿಟ್ ಅಲ್ಲ. ಇಸ್ ದಟ್ ಕ್ಲಿಯರ್? ಯು ವಿಲ್ ಲರ್ನ್ ಇಟ್ ಮೋರ್ ಆ್ಯಂಡ್ ಮೋರ್. ಯಾಕೆ ಹಿಂಗೆ ಬಂತು ಈ ಸ್ಟ್ರಕ್ಚರ್ ಅಂತಲ್ಲಿ. ಗಾಟ್ ಇಟ್? ರೈಟ್ ನಾವ್ ಇಟ್ ಈಸ್ ನಾಟ್ ಫಾಲೋಯಿಂಗ್ ಆಕ್ಟೇಟ್ ರೂಲ್. ಇಲ್ಲಿಗೆ ಆಕ್ಟೇಟ್ ರೂಲ್ ಫೇಲ್ ಆಯಿತು. ಮುಂದೆ ಮತ್ತೆ ಕಲಿಯೋಣ. ಫೈನಲಿ ಎಲ್ಲಿ ಇದನ್ನ ನೀವು ಅರ್ಥ ಮಾಡ್ಕೋತೀರಿ ಅಂತ ನೋಡುವಂಥ ಇದೇ ಚಾಪ್ಟರಲ್ಲಿ ಯು ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಪ್ರಾಪರ್ಲಿ. ಗಾಟ್ ಇಟ್? ರೈಟ್. ದ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೇನ್. ನೆಕ್ಸ್ಟ್ ಡಿಮೆರಿಟ್ ಏನ್ರಿ? ಆಕ್ಟೇಟ್ ರೂಲ್ ಏನು ಹೇಳುತ್ತೆ? ಅದು ಯಾಕೆ ಕಂಬೈನ್ ಆಗ್ತದೆ ಎಲಿಮೆಂಟ್ ಅಂತಂದ್ರೆ ಅದಕ್ಕೆ 8 ಎಲೆಕ್ಟ್ರಾನ್ ಬೇಕಾಗ್ಯಾವ, ಅದು ಕಂಬೈನ್ ಆಗ್ತಾ ಇದೆ. ಆ ಪರ್ಟಿಕ್ಯುಲರ್ ಎಲಿಮೆಂಟ್ಗೆ 8 ಎಲೆಕ್ಟ್ರಾನ್ ಸಿಕ್ಕ ಕೂಡಲೇ ಅದು ಕಂಬೈನ್ ಆಗೋದು ಬಿಡುತ್ತೆ. ಇಷ್ಟೇ. ಯಾಕೆ ಕಂಬೈನ್ ಆಗ್ತದೆ? 8 ಎಲೆಕ್ಟ್ರಾನ್ ಬೇಕು. 8 ಎಲೆಕ್ಟ್ರಾನ್ ಬಂದ ಕೂಡಲೇ ಸ್ಟೇಬಲ್ ಅಷ್ಟೇ ಹೇಳುತ್ತೆ. ಇಟ್ ಈಸ್ ನಾಟ್ ಟೆಲಿಂಗ್ ಎನಿಥಿಂಗ್. ಇಟ್ ಡಸ್ ನಾಟ್ ಎಕ್ಸ್ಪ್ಲೇನ್ ಎನಿಥಿಂಗ್ ಅಬೌಟ್ ಆ ಮಾಲಿಕ್ಯೂಲ್ ಶೇಪ್ ಏನು, ಆ ಮಾಲಿಕ್ಯೂಲ್ದು ಎನರ್ಜಿ ಏನು, ಆ ಮಾಲಿಕ್ಯೂಲ್ದು ಸ್ಟೆಬಿಲಿಟಿ ಏನು, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡೋದಿಲ್ಲ. ಇಟ್ ಸ್ಪೀಕ್ಸ್ ವೆರಿ ಮಿನಿಮಮ್ ಪಾಯಿಂಟ್ಸನ್ನು ಆಕ್ಟೇಟ್ ರೂಲ್ ಹೇಳುತ್ತೆ. It is not going to tell you any more information about shape, energy and stability of the molecule. So therefore that is also the demerit. ಇಲ್ಲೇ ಮತ್ತೆ ನೋಡ್ರಿ, ಫಾರ್ಮೇಷನ್ ಆಫ್ ಕಂಪೌಂಡ್ಸ್ ಆಫ್ ನೋಬಲ್ ಗ್ಯಾಸಸ್. ನೋಬಲ್ ಗ್ಯಾಸ್ ಅದೇನು ಹೇಳ್ತದ ಆಕ್ಟೇಟ್ ರೂಲು? 8 ಎಲೆಕ್ಟ್ರಾನ್ ಇರೋತನ ರಿಯಾಕ್ಟ್ ಆಗುತ್ತೆ. 8 ಎಲೆಕ್ಟ್ರಾನ್ ಇದ್ದು ಕೂಡಲೇ ರಿಯಾಕ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ ಹೆಂಗದವಪ್ಪ ಅಂದ್ರೆ ಅದರ ಹತ್ರ 8 ಎಲೆಕ್ಟ್ರಾನ್ ಇಲ್ಲ. ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ ಹೆಂಗದಾವ ಅಂದ್ರೆ ಅದರ ಹತ್ರ 8 ಎಲೆಕ್ಟ್ರಾನ್ ಇದೆ. ಸೊ ದೇರ್ ಫಾರ್ ಅವು ರಿಯಾಕ್ಟ್ ಆಗ್ತಾ ಇಲ್ಲ. ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಹೆಂಗಿದವಪ್ಪ ಅಂತಂದ್ರೆ ಅಲ್ಲಿ 8 ಎಲೆಕ್ಟ್ರಾನ್ ಇಲ್ಲ. ಸೊ ದೇರ್ ಫಾರ್ ದೇ ಆರ್ ರಿಯಾಕ್ಟಿಂಗ್. ಇಲ್ಲಿ ಹೆಂಗದ ಅಂದ್ರೆ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ ಕೆಲವೊಂದು ನೋಬಲ್ ಗ್ಯಾಸಸ್ಸು ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಲೈಕ್ ಫ್ಲೋರಿನ್ ಆ್ಯಂಡ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಕಂಪೌಂಡ್ ಫಾರ್ಮೇಷನ್ ಆಗ್ತಾ ಇದೆ ಇಲ್ಲಿ. ಸೊ ಫಾರ್ಮೇಷನ್ ಆಫ್ ದ ಕಂಪೌಂಡ್ಸ್ ಆಫ್ ನೋಬಲ್ ಗ್ಯಾಸ್ ಬಿಕಮ್ಸ್ ದ ಡಿಮೆರಿಟ್ ಆಫ್ ಆಕ್ಟೇಟ್ ರೂಲ್. ಆಕ್ಟೇಟ್ ರೂಲ್ ಪ್ರಕಾರ ನೋಬಲ್ ಗ್ಯಾಸ್ ಆಲ್ರೆಡಿ 8 ಎಲೆಕ್ಟ್ರಾನ್ ಇರೋದ್ರಿಂದ ರಿಯಾಕ್ಟ್ ಆಗಲೇಬಾರ್ದು. ಬಟ್ ಆಕ್ಟೇಟ್ ರೂಲ್ ಇಲ್ಲೂ ಕೂಡ ವಯೋಲೇಟ್ ಆಗಿದೆ. ಲೈಕ್ formation of compounds of noble gases which have already complete octet or duplet. In case of helium ಅಲ್ಲಿ duplet ಇರುತ್ತೆ, should not form any compound according to octet rule. However, their compounds like XeF2, XeF4, XeOF2, XeF6, KrF2 etc. have been actually prepared. ಈ ತರ compounds prepare ಆಗಿದೆ. So this is again demerit of octet rule. Next ನೋಡ್ರಿ, odd electron bonds, odd electron molecules formation. According to this octet rule ಅಲ್ಲಿ ನಾವು ಏನು ಮಾಡ್ತೀವಿ?
every 2 electron is said to be formed by is said to form one covalent bond. ಮ್ಯೂಚುವಲಿ ಒಂದೊಂದು ಎಲೆಕ್ಟ್ರಾನ್ ಶೇರ್ ಆಗಿಬಿಟ್ರೆ ಒಂದು ಕೋವಲೆಂಟ್ ಬಾಂಡ್ ಅಂತೀವಿ. ಬಟ್ ಕೆಲವೊಂದು ಹೆಂಗದಾವ ಅಂತಂದ್ರೆ ಅಲ್ಲಿ ಆಡ್ ಎಲೆಕ್ಟ್ರಾನ್ 3 ಎಲೆಕ್ಟ್ರಾನ್ ಬಂದ್ಬಿಡ್ತಾವ, ಅಲ್ಲೂ ಕೂಡ ಆಕ್ಟೇಟ್ ರೂಲ್ ಫೇಲ್ ಆಗುತ್ತೆ. ಇಲ್ಲಿ ನೋಡ್ರಿ, ದೀಸ್ ಆರ್ ಸಮ್ ಮಾಲಿಕ್ಯೂಲ್ಸ್ ಆ್ಯಂಡ್ ಅಯಾನ್ಸ್ ಇನ್ ವಿಚ್ ಬಾಂಡೆಡ್ ಆಟಮ್ಸ್ ಕಂಟೈನ್ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಎರಡು ಇರೋದಿಲ್ಲ, ಅಲ್ಲಿ ಏನದ ಯೂಶುವಲಿ 3 ಎಲೆಕ್ಟ್ರಾನ್ ಬಂದ್ಬಿಡ್ತಾವ ಬಿಟ್ವೀನ್ ದೆಮ್. ದ ಬಾಂಡ್ಸ್ ದಸ್ ಪ್ರೆಸೆಂಟ್ ಆರ್ ಕಾಲ್ಡ್ ಆಡ್ ಎಲೆಕ್ಟ್ರಾನ್ ಬಾಂಡ್ಸ್ ಆ್ಯಂಡ್ ದ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ಸ್. ಇಸ್ ದಟ್ ಕ್ಲಿಯರ್? ಕೆಲವೊಂದು 2 ಆಟಮ್ ಮಧ್ಯ 2 ಎಲೆಕ್ಟ್ರಾನ್ ಬಂದಾಗ ನೀವು ಒಂದೊಂದು ಬಾಂಡ್ ಕೊಡ್ತೀರಿ. ಕೆಲವೊಂದು ಆಟಮ್ ಮಧ್ಯ 3 ಎಲೆಕ್ಟ್ರಾನ್ ಬಂತಾವ, ಅದಕ್ಕೇನಂತಾರ ಆಡ್ ಎಲೆಕ್ಟ್ರಾನ್ ಬಾಂಡ್ ಅಂತಾರ. ಆ್ಯಂಡ್ ಅಲ್ಲಿ ಆಡ್ 3 ಎಲೆಕ್ಟ್ರಾನ್ ಆಡ್ ಎಲೆಕ್ಟ್ರಾನ್ ಅಥವಾ 3 ಎಲೆಕ್ಟ್ರಾನ್ ಬಾಂಡ್ ಈಸ್ ಕನ್ಸಿಡರ್ಡ್ ಟು ಬಿ ಇಕ್ವಿವಾಲೆಂಟ್ ಟು ಹಾಫ್ ಕೋವಲೆಂಟ್ ಬಾಂಡ್. 3 ಎಲೆಕ್ಟ್ರಾನ್ ಅಂದ್ರೆ ಒಂದು ಅರ್ಧ ಅಲ್ಲ, 2 ಎಲೆಕ್ಟ್ರಾನ್ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಡ್ರಿ. 2 ಎಲೆಕ್ಟ್ರಾನ್ಗೆ ಒಂದು ಬಾಂಡ್ ಅಂದ್ರೆ 3 ಎಲೆಕ್ಟ್ರಾನ್ಗೆ ಎಷ್ಟು ಬಾಂಡ್ ಅಂತ? 3 ಎಲೆಕ್ಟ್ರಾನ್ಗೆ ಏನಂತಾರ? ಹಾಫ್ ಬಾಂಡ್ ಅಂತಾರೆ. ಯಾಕೆ? 3 ಎಲೆಕ್ಟ್ರಾನಲ್ಲಿ ಐ ಕ್ಯಾನ್ ರೈಟ್ ಇಟ್ ಹಿಯರ್, ಇಲ್ಲೇ ನೋಡ್ರಿ, 3 ಎಲೆಕ್ಟ್ರಾನಲ್ಲಿ 2 ಎಲೆಕ್ಟ್ರಾನ್ನಿಂದ ಒಂದು ಬಾಂಡ್ ಆಗುತ್ತೆ. ಈ ಎಲೆಕ್ಟ್ರಾನ್ ಏನಾಗುತ್ತೆ? ಆಂಟಿ ಬಾಂಡಿಂಗ್ ಮಾಡುತ್ತೆ. ಆಂಟಿ ಬಾಂಡಿಂಗ್ ಅಂತಂದ್ರೆ ಏನು ಬಾಂಡ್ ಆಗಿರುತ್ತಲ್ಲ ಆ ಬಾಂಡನ್ನು ಫಾರ್ಮ್ ಆಗಲಿಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಬಾಂಡಿಂಗ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಈಗ ಅರ್ಥ ಮಾಡ್ಕೊಡ್ರಿ, 2 ಎಲೆಕ್ಟ್ರಾನ್ಸು ಬಾಂಡ್ ಫಾರ್ಮ್ ಮಾಡುತ್ತಲ್ಲ, ಅದರಾಗಿಂದ ಅರ್ಧ ಬಾಂಡು 1 ಎಲೆಕ್ಟ್ರಾನ್ ಬ್ರೇಕ್ ಮಾಡಿಬಿಟ್ರೆ ಎಷ್ಟು ಉಳಿತು? ಇನ್ನು ಅರ್ಧ ಅಷ್ಟೇ ಉಳಿತು. ಸೊ ದೇರ್ ಫಾರ್ 3 ಎಲೆಕ್ಟ್ರಾನ್ ಬಾಂಡ್ಗೆ ಏನಂತಾರ? ಹಾಫ್ ಬಾಂಡ್ ಅಂತಾರ. 3 ಎಲೆಕ್ಟ್ರಾನ್ ಬಾಂಡ್ ಇಸ್ ಕಾಲ್ಡ್ ಹಾಫ್ ಬಾಂಡ್, ನಾಟ್ ಒಂದು ಅರ್ಧ ಬಾಂಡ್. ಕ್ಲಿಯರ್? ರೈಟ್. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಆಡ್ ಎಲೆಕ್ಟ್ರಾನ್ಸು ನೈಟ್ರಿಕ್ ಆಕ್ಸೈಡ್ ಅಲ್ಲೇ ನೋಡ್ರಿ, ನೈಟ್ರೋಜನ್ ಮಧ್ಯ ದೇರ್ ಆರ್ 2 ಎಲೆಕ್ಟ್ರಾನ್ಸ್ ಇಯರ್. ನೈಟ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯ ಇಲ್ಲಿ 2, ಇಲ್ಲಿ 3 ಬಂದಾವ ನೋಡ್ರಿ. ಇಲ್ಲಿ 3 ಬಂದಾವಲ್ಲ, ರೈಟ್? ಇಲ್ಲೇ 3 ಬಂದಾವ ನೋಡ್ರಿ ನೈಟ್ರೋಜನ್ ಡೈಆಕ್ಸೈಡ್ನಲ್ಲಿ. ಇಲ್ಲೇ ನೋಡ್ರಿ, ಯು ಆರ್ ಗೋಯಿಂಗ್ ಟು ಹ್ಯಾವ್ ಆಕ್ಸಿಜನ್ ಮಾಲಿಕ್ಯೂಲ್ನಲ್ಲೂ ಕೂಡ ಯು ಆರ್ ಗೋಯಿಂಗ್ ಟು ಹ್ಯಾವ್ O3 ಲೈಕ್ ದಿಸ್, 3 ಎಲೆಕ್ಟ್ರಾನ್ಸ್ ಇಯರ್ ಲೈಕ್ ದಿಸ್. ಸೂಪರ್ ಆಕ್ಸೈಡ್ O2 ಮೈನಸ್ ಅಲ್ಲೂ ಕೂಡ ಯು ಆರ್ ಗೋಯಿಂಗ್ ಟು ಹ್ಯಾವ್ 3 electrons like this. Is that clear? So these are called as odd electron bonds, and which is against to again octet rule. Got it? Right. So all these are, students, the demerits. Remember one point. ಏನಪ್ಪಾ ಅಂದ್ರೆ ಆಕ್ಸಿಜನ್ ಸ್ಟ್ರಕ್ಚರ್ ನಾವು ಹೆಂಗೆ ಬರ್ದೇವಿ? ಈ ಥರ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಇಲ್ಲೇ ನೋಡ್ರಿ, ಎಲ್ಲ ಎಲೆಕ್ಟ್ರಾನ್ಸ್ ಏನಿದಾವ? ಪೇರ್ಡ್ ಇದಾವೆ. ಪೇರ್ಡ್ ಆ್ಯಂಡ್ ಪೇರ್ಡ್. ಇಸ್ ಇಟ್ ನಾಟ್? ಇಲ್ಲೂ ಕೂಡ ಪೇರ್ಡ್ ಆ್ಯಂಡ್ ಪೇರ್ಡ್. ಎಲ್ಲ ಎಲೆಕ್ಟ್ರಾನ್ ಪೇರ್ ಆಗಿರೋದ್ರಿಂದ ಇಟ್ ಹ್ಯಾಸ್ ಆಲ್ ಪೇರ್ಡ್ ಎಲೆಕ್ಟ್ರಾನ್ಸ್. ಆಕ್ಸಿಜನ್ನಲ್ಲಿ ಎಲ್ಲ ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಹೆನ್ಸ್ ಇಟ್ ಶುಡ್ ಬಿ ಡಯಾಮ್ಯಾಗ್ನೆಟಿಕ್. ಡಯಾಮ್ಯಾಗ್ನೆಟಿಕ್ ಅಂದ್ರೆ ಏನ್ರಿ? ಇಟ್ ಶುಡ್ ಬಿ ರಿಪೆಲ್ಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತಂದ್ರೆ, ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಲ್ಲಿ ಎಲ್ಲ ಎಲೆಕ್ಟ್ರಾನ್ ಪೇರ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ಆ ಮಾಲಿಕ್ಯೂಲು ಮ್ಯಾಗ್ನೆಟಿಕ್ ಫೀಲ್ಡಿಂದ ರಿಪೆಲ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್? ಎಲ್ಲ ಎಲೆಕ್ಟ್ರಾನ್ ಪೇರ್ ಆಗಿಬಿಟ್ಟು ಅದು ಮ್ಯಾಗ್ನೆಟಿಕ್ ಫೀಲ್ಡಿಂದ ರಿಪೆಲ್ ಆದರೆ ಅದಕ್ಕೆ ಡಯಾಮ್ಯಾಗ್ನೆಟಿಕ್ ಅಂತಾರೆ. ಆಕ್ಸಿಜನಲ್ಲಿ ಕೂಡ ಎಲ್ಲ ಎಲೆಕ್ಟ್ರಾನ್ಸು ಪೇರ್ ಆಗಿರ್ತಾವ, ಅದು ಡಯಾಮ್ಯಾಗ್ನೆಟಿಕ್ ಆಗಿರಬೇಕು, ಗೋಯಿಂಗ್ ಬೈ ಆಕ್ಟೆಟ್ ರೂಲ್. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ ಇಟ್ ಈಸ್ ಫೌಂಡ್ ಟು ಬಿ ಪ್ಯಾರಾಮ್ಯಾಗ್ನೆಟಿಕ್. ಆಕ್ಸಿಜನ್ ಏನಾಗಿದೆ? ಇಟ್ ಈಸ್ ಫೌಂಡ್ ಟು ಬಿ ಪ್ಯಾರಾಮ್ಯಾಗ್ನೆಟಿಕ್. ಇಟ್ ಹ್ಯಾಸ್ ಗಾಟ್ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್. Therefore, unpaired electron irodrinda it is attracted by magnetic field. So, which is so only when it has least one unpaired electron. According to octet rule, oxygen alli ಒಂದು unpaired electron illa, ella pair agide. Ella pair agirodrinda oxygen diamagnetic ಆಗಿರಬೇಕು. But actually oxygen is ಪ್ಯಾರಾಮ್ಯಾಗ್ನೆಟಿಕ್. ಅಂದರೆ ಅಲ್ಲಿ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಆಕ್ಸಿಜನಲ್ಲಿ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಅದನ್ನು ಆಕ್ಟೆಟ್ ರೂಲ್ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ದೇರ್ ಫೋರ್ ಆಕ್ಟೆಟ್ ರೂಲ್ ಇಲ್ಲಿ ಫೇಲ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ದಿಸ್ ಕುಡ್ ನಾಟ್ ಬಿ ಎಕ್ಸ್ಪ್ಲೇನ್ಡ್ ಬೈ ಆಕ್ಟೆಟ್ ಥಿಯರಿ ಆಫ್ ಆರ್ ಲೆವಿಸ್ ಸ್ಟ್ರಕ್ಚರ್. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಆಬ್ಜೆಕ್ಟಿವ್ಸ್. ಗಾಟ್ ಇಟ್? Oxygen molecule is actually paramagnetic. Oxygen molecule is actually paramagnetic, but going by Lewis structure, it should be diamagnetic. Ella electron pair agibittu it should be diamagnetic, but actually adu paramagnetic agide.
ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಅದರ ಹತ್ರ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ಅದು ಅನ್ಪೇರ್ಡ್ ಎಲೆಕ್ಟ್ರಾನ್ ಯಾಕಿದೆ ಅಂತ ಆಕ್ಟೇಟ್ ರೂಲಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋದರೆ ನಮಗೆ ಅದು ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದೇರ್ ಫೋರ್ ಇಟ್ ಆಲ್ಸೋ ಬಿಕಮ್ಸ್ ಡಿಮೆರಿಟ್ ಆಫ್ ಆಕ್ಟೇಟ್ ರೂಲ್. ಇವೆಲ್ಲ ಡಿಮೆರಿಟ್ ಆಫ್ ಆಕ್ಟೇಟ್ ರೂಲ್ ನೋಡ್ರಿ. ಹೈಡ್ರೋಜನು ಎಕ್ಸ್ಪಾಂಡೆಡ್ ಆಕ್ಟೇಟು, ಆಮೇಲೆ ಆಡ್ ಎಲೆಕ್ಟ್ರಾನು, ಆಮೇಲೆ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ, ಆಮೇಲೆ ಆಕ್ಸಿಜನ್ದು, ಆಲ್ ದೀಸ್ ಯು ಕ್ಯಾನ್ ರೈಟ್ ಆಸ್ ಅ ಡಿಮೆರಿಟ್ ಆಫ್ ಆಕ್ಟೇಟ್ ರೂಲ್. ಕ್ಲಿಯರ್? ರೈಟ್. ವಿತ್ ದಿಸ್ ವಿ ಕ್ಯಾನ್ ಗೋ ಟು ಎಲೆಕ್ಟ್ರೋವ್ಯಾಲೆಂಟ್ ಬಾಂಡ್ ಆರ್ ಅಯಾನಿಕ್ ಬಾಂಡ್. ಇದಕ್ಕಿಂತ ಮುಂಚೆ ಕೋವೆಲೆಂಟ್ ಬಾಂಡ್. ಕೋವೆಲೆಂಟ್ ಬಾಂಡನ್ನು ನೀವು ಈಗ ಕಲ್ತೀರಿ. ಕೋವೆಲೆಂಟ್ ಬಾಂಡ್ ಅಂದ್ರೆ ಏನ್ರಿ? ಮ್ಯೂಚುವಲಿ ಎಲೆಕ್ಟ್ರಾನ್ಸ್ ಶೇರ್ ಆಗುತ್ತೆ. ಎರಡು ಆಟಮ್ ಮಧ್ಯೆ ಒಂದು ಕೋವೆಲೆಂಟ್ ಬಾಂಡ್ ಆಗಬೇಕಂದ್ರೆ ಇದೊಂದು ಎಲೆಕ್ಟ್ರಾನ್ ಮ್ಯೂಚುವಲಿ ಶೇರ್ ಆಗಿದ್ದರೆ ಅಲ್ಲಿ ಬರ್ತಕ್ಕಂಥ ಬಾಂಡು ಕೋವೆಲೆಂಟ್ ಬಾಂಡ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ಈಗ ಎಲೆಕ್ಟ್ರೋವ್ಯಾಲೆಂಟ್ ಆರ್ ಅಯಾನಿಕ್ ಬಾಂಡ್ಗೆ ಹೋಗೋಣ. ಇಲ್ಲಿ ಏನಾಗುತ್ತೆ, ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಚೂರು ಹೇಳಿದ್ದೀನಿ, ಬಟ್ ಇಲ್ಲಿ ಅಯಾನಿಕ್ ಬಾಂಡಲ್ಲಿ ಏನಾಗುತ್ತೆ, ಈ ಥರ ಎರಡು ಆಟಮ್ಸು, ಯಾವ ಎರಡು ಆಟಮ್ ಮಧ್ಯ ಬಾಂಡ್ ಆಗುತ್ತೋ ಆ ಎರಡು ಆಟಮ್ಸು ಒಂದೊಂದು ಎಲೆಕ್ಟ್ರಾನ್ ಏನು ಶೇರ್ ಮಾಡಿರ್ತಾವಲ್ಲ ಮ್ಯೂಚುವಲಿ, ದ್ಯಾಟ್ ವಿಲ್ ನಾಟ್ ಹ್ಯಾಪನ್. ಇಲ್ಲಿ ಯಾವುದಾದ್ರೂ ಒಂದೇ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತದ, ಇದು ಇದಕ್ಕೆ ಕೊಟ್ಟು ಬಿಡುತ್ತೆ, ಹೋಗಿಬಿಡ್ತಾವೆ ಎಲೆಕ್ಟ್ರಾನ್ಸ್. ಒಂದು ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ತೊಗೊಂಡ್ಬಿಡ್ತದ, ಒಂದು ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಕಳ್ಕೊಂಡಿರ್ತದ. ಇಲ್ಲಿ ಕಳ್ಕೊಳ್ಳೋದು, ಇಲ್ಲಿ ಗೇನ್ ಮಾಡೋದು. ಕೋವೆಲೆಂಟ್ ಬಾಂಡಲ್ಲಿ ಏನಾಗಿತ್ತು, ಆಕ್ಟೇಟ್ ಅಟೈನ್ ಮಾಡೋಗೋಸ್ಕರ ಎರಡೂದ್ರದ್ದು ಆಕ್ಟೇಟ್ ಇರಲಿಲ್ಲ. ಇದು ಆಕ್ಟೇಟಿಗೆ ಶಾರ್ಟ್ ಇತ್ತು, ಇದಕ್ಕೂ ಆಕ್ಟೇಟಿಗೆ ಶಾರ್ಟ್ ಇತ್ತು. ಆವಾಗ ಎರಡು ಮ್ಯೂಚುವಲಿ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು. ಬಟ್ ಇಲ್ಲಿ ಒಂದರದು ಆಕ್ಟೇಟ್ಗಿಂತ ಜಾಸ್ತಿ ಇದೆ, ಇನ್ನೊಂದರದು ಆಕ್ಟೇಟ್ಗಿಂತ ಕಡಿಮೆ ಇದೆ ಎಲೆಕ್ಟ್ರಾನ್ಸ್. ಯಾವುದಕ್ಕೆ ಜಾಸ್ತಿ ಇರುತ್ತಲ್ಲ ಅದು ಲಾಸ್ ಮಾಡ್ಕೊಳ್ಳುತ್ತೆ, ಯಾವುದಕ್ಕೆ ಕಡಿಮೆ ಇರುತ್ತೆ ಅದು ಗೇನ್ ಮಾಡ್ಕೊಳ್ಳುತ್ತೆ. ಲಾಸ್ ಮಾಡ್ಕೊಂಡಿರೋಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಗೇನ್ ಮಾಡ್ಕೊಂಡಿರೋದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಸ್ಪೀಶೀಸು ಅಟ್ರಾಕ್ಟ್ ಆಗಿಬಿಟ್ಟು ಅಯಾನಿಕ್ ಬಾಂಡ್ ಆಗುತ್ತೆ. ವಾಟ್ ಈಸ್ ಅಯಾನಿಕ್ ಬಾಂಡ್? ಚೆಕ್. When a bond is formed by complete transference of electrons from one atom to another, ಕಂಪ್ಲೀಟ್ ಟ್ರಾನ್ಸ್ಫರ್, ಒಂದು ಕಂಪ್ಲೀಟ್ಲಿ ಎಲೆಕ್ಟ್ರಾನ್ ಕೊಟ್ಬಿಡ್ತು, ಇದನ್ನ ಬಿಟ್ಟು ಎಲೆಕ್ಟ್ರಾನ್ ಹೋಗಿಬಿಟ್ಟಾವ, ಮತ್ತೊಂದು ಆಟಮ್ಗೆ ಹೋಗಿಬಿಟ್ಟಾವ. ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಯಾಕೆ? ಸೋ ಆಸ್ ಟು ಕಂಪ್ಲೀಟ್ ದೇರ್ ಔಟರ್ ಮೋಸ್ಟ್ ಆರ್ಬಿಟ್ ಬೈ ಅಕ್ವೈರಿಂಗ್ 8 ಎಲೆಕ್ಟ್ರಾನ್ಸ್. ಇದಕ್ಕೆ 8ಕ್ಕಿಂತ ಹೆಚ್ಚಿದಾವ, ಸೊ ಹೆಚ್ಚಿರೋ ಎಲ್ಲ ಎಲೆಕ್ಟ್ರಾನ್ ಇದು ಕಳ್ಕೊಂಡ್ಬಿಟ್ಟಿದ. ಇದು 8ಕ್ಕಿಂತ ಕಡಿಮೆ ಇದಾವ, ಸೊ ದೇರ್ ಫೋರ್ ಇದು 8 ಮಾಡ್ಕೊಳ್ಳೋಗೋಸ್ಕರ ಎಲೆಕ್ಟ್ರಾನನ್ನು ತಗೊಂಡಿದೆ. ಅಲ್ಲಿ 8 ಎಲೆಕ್ಟ್ರಾನ್ ಬರ್ಬೋದು ಅಥವಾ ಆಕ್ಟೇಟ್ ಆರ್ ಡ್ಯೂಪ್ಲೆಟ್ ಬರ್ಬೋದು. ಇನ್ ಕೇಸ್ ಆಫ್ ಹೈಡ್ರೋಜನ್ ಡ್ಯೂಪ್ಲೆಟ್ ಆರ್ ಇವನ್ ಲಿಥಿಯಂ ಆ್ಯಂಡ್ ಬೆರಿಲಿಯಂ, ಆ್ಯಂಡ್ ಹೆನ್ಸ್ ಅಕ್ವೈರ್ ಸ್ಟೇಬಲ್ nearest noble gas configuration. The bond formed is called ionic bond. Is that clear? Got it? ನೀವು ಹೇಳ್ಬೋದು ಸರ್ ಈಗೆಲ್ಲ ಡಿಮೆರಿಟ್ಸ್ ಎಲ್ಲ ಸ್ಟಡಿ ಮಾಡಿಬಿಟ್ವಿ, ದೆನ್ ವೈ ಆರ್ ವಿ ಸ್ಟಡಿಂಗ್ ಆಕ್ಟೇಟ್ ರೂಲ್? ಆಕ್ಟೇಟ್ ರೂಲ್ಸ್ ಡಿಮೆರಿಟ್ಸ್ ಇದೆ, ಈ ಮಾಲಿಕ್ಯೂಲ್ಸು ಇದೆ, ಆಕ್ಟೇಟ್ ರೂಲ್ ಡಿಮೆರಿಟ್ಸು ಇದೆ, ಆಕ್ಟೇಟ್ ರೂಲ್ ಅಪ್ಲಿಕೇಶನ್ಸು ಇದೆ. ಇಸ್ ದ್ಯಾಟ್ ಕ್ಲಿಯರ್? ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್, ರೈಟ್? ಸೊ ಆಕ್ಟೇಟ್ ರೂಲ್ ಈಸ್ ಅಪ್ಲೈಡ್ ಇವನ್ ಇನ್ ಕೇಸ್ ಆಫ್ ಅಯಾನಿಕ್ ಬಾಂಡ್. ಸೊ ದ್ಯಾಟ್ ಈಸ್ ಯಾವ ಎಲಿಮೆಂಟ್ಗೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೋ ದ್ಯಾಟ್ ವಿಲ್ ಬಿ ಲೂಸಿಂಗ್, ಮತ್ತೊಂದು ಎಲಿಮೆಂಟು ಎಲೆಕ್ಟ್ರಾನ್ಸನ್ನು ತಗೊಂಡು ದ್ಯಾಟ್ ವಿಲ್ ಬಿ ಗೇನಿಂಗ್. ನಾವು ದ ಬಾಂಡ್ ಫಾರ್ಮ್ಡ್ ಈಸ್ ಕಾಲ್ಡ್ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡ್ ಹೆಂಗೆ ಡಿಫೈನ್ ಮಾಡ್ತೀರಿ? ಇಟ್ ಈಸ್ ಅ ಬಾಂಡ್ ಫಾರ್ಮ್ಡ್ ಬೈ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಟು ಅಟೈನ್ ಅ ಡ್ಯೂಪ್ಲೆಟ್ ಆರ್ ಆಕ್ಟೇಟ್ ಕಾನ್ಫಿಗರೇಷನ್. ಇಸ್ ದ್ಯಾಟ್ ಕ್ಲಿಯರ್? The number of electrons lost or gained during the formation of the electrovalent bond is called electrovalency of the element. ಒಂದು ಎಲಿಮೆಂಟ್ ಎಷ್ಟು ಎಲೆಕ್ಟ್ರಾನ್ ಕಳ್ಕೊಂಡಿರ್ತದ ದಟ್ ಈಸ್ ಇಟ್ಸ್ ವೇಲೆನ್ಸಿ. 2 ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಅದರ ಎಲೆಕ್ಟ್ರೋವೇಲೆನ್ಸಿ 2. ಇದು 2 ಎಲೆಕ್ಟ್ರಾನ್ ತೊಗೊಂಡ್ರೆ ಎಲೆಕ್ಟ್ರೋವೇಲೆನ್ಸಿ ಇದ್ರದ್ದು 2. ಎಷ್ಟು ಎಲೆಕ್ಟ್ರಾನ್ಸ್ ಕಳ್ಕೊಂಡಿರ್ತದ ಅಥವಾ ಎಷ್ಟು ಎಲೆಕ್ಟ್ರಾನ್ಸ್ ತಗೊಂಡಿರ್ತದ ದಟ್ ಈಸ್ ವಾಟ್ ಇಟ್ಸ್ ಇಟ್ಸ್ ಎಲೆಕ್ಟ್ರೋವ್ಯಾಲೆನ್ಸಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇಲ್ಲೇ ನೋಡ್ರಿ, ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಫಾರ್ಮೇಷನನ್ನು ನಾವೀಗ ಅಯಾನಿಕ್ ಬಾಂಡ್ ಹೆಂಗಾಗುತ್ತೆ ಅಂತ ನೋಡೋಣ. ಇಲ್ಲಿ ಸೋಡಿಯಂ ಕ್ಲೋರೈಡ್ ಇದಕ್ಕೇನಂತಾರ? ಸೋಡಿಯಂ ಕ್ಲೋರೈಡ್ಗೆ ಟೇಬಲ್ ಸಾಲ್ಟ್ ಅನ್ಬೋದು ಅಥವಾ ರಾಕ್ ಸಾಲ್ಟು ಅಂತಾರ. ರೈಟ್. ಸೋಡಿಯಂ ಕ್ಲೋರೈಡ್, ಇನ್ ಕೇಸ್ ಆಫ್ ಸೋಡಿಯಂ ಕ್ಲೋರೈಡ್ ವಾಟ್ ಆರ್ ವಿ ಹ್ಯಾವಿಂಗ್? ಒಂದು ಸೋಡಿಯಂ ಇದೆ, ಒಂದು ಕ್ಲೋರಿನ್ ಇದೆ. ಸೋಡಿಯಂ ಮತ್ತು ಕ್ಲೋರಿನ್ 2 ಕಂಬೈನ್ ಆಗ್ತಾ ಇದೆ. ಮೊದಲು ಸೋಡಿಯಂದ ಅಟಾಮಿಕ್ ನಂಬರ್ ಎಷ್ಟು ಸ್ಟೂಡೆಂಟ್ಸ್? 11. ಇದ್ರದ್ದು ಅಟಾಮಿಕ್ ನಂಬರು 17. 11 ಅಟಾಮಿಕ್ ನಂಬರ್ ಅಂದರೆ ಕಾನ್ಫಿಗರೇಷನ್ ಎಷ್ಟು? 1s2 2s2 2p6
2p6 ಆಮೇಲೆ 3s1 ಇದರ ಕಡೆ ಆಕ್ಟೇಟ್ ಬಿಟ್ಟು ಆಕ್ಟೇಟ್ ಇಲ್ಲೇ ಆಯಿತು, ಆಕ್ಟೇಟ್ ಬಿಟ್ಟು ಜಾಸ್ತಿ ಇರುವಂಥ ಎಲೆಕ್ಟ್ರಾನ್ 1. ಕ್ಲೋರಿನ್ ಕಾನ್ಫಿಗರೇಷನ್ ಏನು? ಕ್ಲೋರಿನ್ ಕಾನ್ಫಿಗರೇಷನ್ 1s2 2s2 2p6 3s2 3p5 ಇಲ್ಲೇ ನೋಡ್ರಿ. ಇದಕ್ಕೆ ಆಕ್ಟೇಟ್ ಬರಬೇಕಂತಂದ್ರೆ ಒಂದು ಎಲೆಕ್ಟ್ರಾನ್ದು ಅವಶ್ಯಕತೆ ಇದೆ. ಇದು 2s2 2p5 ಆಗಿಬಿಟ್ಟು ಒಂದು ಎಲೆಕ್ಟ್ರಾನ್ ಇದೆ. ಇದು 3s2 3p5 3s2 3p6 ಆಗ್ಲಿಕ್ಕೆ ಒಂದು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಇಲ್ಲೇ ನೋಡ್ರಿ, ಇದನ್ನ ಹೆಂಗ್ ಬರಿಬಹುದು ಅಂತಂದ್ರೆ ಸೋಡಿಯಂ ಇಸ್ ಸರೌಂಡೆಡ್ ಬೈ ಹೌ ಮೆನಿ ವೇಲೆನ್ಸ್ ಎಲೆಕ್ಟ್ರಾನ್ಸ್? ಇಲ್ಲಿ 8 ಇದಾವಲ್ಲ, ಇದೊಂದು. ಇಸ್ ದಟ್ ಕ್ಲಿಯರ್? ಇದೊಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್. ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್: 1 2 3 4 5 6 7 8 8 ಎಲೆಕ್ಟ್ರಾನ್ ಇದಾವ, ಒಂದು ಎಕ್ಸ್ಟ್ರಾ ಇದೆ ಅಂತ ಹಿಂಗೆ ಬರಿಬೋದು. ಪ್ಲಸ್ ಕ್ಲೋರಿನ್ ಕಡೆ ಎಷ್ಟಿದಾವೆ ಎಲೆಕ್ಟ್ರಾನ್ಸು? 1 2 3 4 5 6 7. ಕ್ಲೋರಿನ್ ಕಡೆ ಎಷ್ಟಿದಾವ? 7 ಇದಾವೆ. ಇಲ್ಲಿ 8 ಆಕ್ಟೇಟ್ ಆಗಿಬಿಟ್ಟು ಒಂದು ಎಕ್ಸ್ಟ್ರಾ ಇದೆ. 8 ಆಕ್ಟೇಟ್ ಆಗಿಬಿಟ್ಟು ಒಂದು ಎಕ್ಸ್ಟ್ರಾ ಇದೆ. ಈಗ ಸೋಡಿಯಂ ಏನು ಮಾಡುತ್ತೆ? ಕ್ಲೋರಿನ್ಗೆ ಈ ಎಲೆಕ್ಟ್ರಾನನ್ನು ಕೊಟ್ಟು ಬಿಡುತ್ತೆ. ಇಟ್ ವಿಲ್ ಗಿವ್ ಇಟ್ ಆಫ್. Now tell me, what will happen to this sodium please? ಈ ಸೋಡಿಯಂಗೆ ಈಗ ಉಳಿಯೋ ಅಂತ ಎಲೆಕ್ಟ್ರಾನ್ಸ್ ಎಷ್ಟು? 8. ಈ ಕ್ಲೋರಿನ್ಗೆ ಈಗ ಬರುವಂಥ ಎಲೆಕ್ಟ್ರಾನ್ಸ್ ಎಷ್ಟು? 8. ಬಟ್ ಇಲ್ಲಿ ಸೋಡಿಯಂ ಒಂದು ಎಲೆಕ್ಟ್ರಾನ್ ಕಳ್ಕೊಂತಲ್ಲ, ಸೊ ದೇರ್ ಫೋರ್ ಸೋಡಿಯಂಗೆ ಒಂದು ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ತಗೊಂತಲ್ಲ, ಸೊ ದೇರ್ ಫೋರ್ ಕ್ಲೋರಿನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಎರಡು ಚಾರ್ಜಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಎರಡು ಚಾರ್ಜಸ್ ವಿತ್ those charges they will attract each other and they will form an ionic bond. Is that clear? The ionic bond holds them together. Ionic bond holds them together. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? Is this clear? This is how sodium chloride is formed. ಈಗ ಇದೇ ರೀತಿ ಕ್ಯಾಲ್ಸಿಯಂ ಫ್ಲೋರೈಡ್ ಹೆಂಗೆ ಫಾರ್ಮ್ ಆಗಿದೆ ನೋಡ್ರಿ. ಕ್ಯಾಲ್ಸಿಯಂ ಫ್ಲೋರೈಡ್ ಫಾರ್ಮುಲಾ ಏನ್ರಿ? CaF2. ಕ್ಯಾಲ್ಸಿಯಂ ಫ್ಲೋರೈಡ್ ಫಾರ್ಮುಲಾ CaF2. ಇಲ್ಲೇ ನೋಡ್ರಿ, ಒಂದು ಕ್ಯಾಲ್ಸಿಯಂ, ಆಮೇಲೆ ಫ್ಲೋರಿನ್ 2 ಇದಾವೆ. ಓಕೆನಾ? ಒಂದು ಕ್ಯಾಲ್ಸಿಯಂ, 2 ಫ್ಲೋರಿನ್. ಕ್ಯಾಲ್ಸಿಯಂ ಅಟಾಮಿಕ್ ನಂಬರ್ ಎಷ್ಟು? ಕ್ಯಾಲ್ಸಿಯಂ ಅಟಾಮಿಕ್ ನಂಬರ್ 20. 20 ಅಂತಂದ್ರೆ ಕಾನ್ಫಿಗರೇಷನ್ ಏನಾಗುತ್ತೆ? 1s2 2s2 2p6 3s2 3p6 3p6 ಆಮೇಲೆ 4s2. ಅಂದರೆ ಇಲ್ಲಿಗೆ ಆಕ್ಟೇಟ್ ಸ್ಯಾಟಿಸ್ಫೈ ಆಯ್ತಾ? ಅದರದ್ದು ಆಕ್ಟೇಟ್ ಕಂಪ್ಲೀಟ್ ಆಯ್ತಾ? ಸೊ ಎಕ್ಸೆಸ್ ಉಳಿದಿರೋದು ಎಲ್ಲಿಗ? ಎಷ್ಟು ಎಲೆಕ್ಟ್ರಾನ್ಸ್ ಉಳಿದಾವೆ ಎಕ್ಸೆಸ್? ಕ್ಯಾಲ್ಸಿಯಂ ಹತ್ರ 2 ಎಲೆಕ್ಟ್ರಾನ್ ಇದೆ. ಸೊ ಕ್ಯಾಲ್ಸಿಯಂ ಹತ್ರ 2 ಎಲೆಕ್ಟ್ರಾನ್ ಇದೆ, 4s2. ಅದೇ ಫ್ಲೋರಿನಲ್ಲಿ ನೋಡ್ರಿ, ಫ್ಲೋರಿನ್ ಅಟಾಮಿಕ್ ನಂಬರ್ 9 ಅಲ್ಲ, ಸೊ ಕಾನ್ಫಿಗರೇಷನ್ ಏನಾಗುತ್ತೆ? 1s2 2s2 2p5. ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಬರೀ 7 ಇದೆ ಅಲ್ಲ, ಇನ್ನೂ ಒಂದು ಬೇಕು. ಇದೇ ಥರ ಇನ್ನೊಂದು ಫ್ಲೋರಿನ್ದು 1s2 2s2 2p5. ಐ ಡೋಂಟ್ ಥಿಂಕ್ ಇದು ರೆಡ್ ಕಲರ್ ಕಾಣೋದಿಲ್ಲಲ್ಲ ನಿಮಗೆ. ಓಕೆ ಫೈನ್. ಸೊ 2s2 2p5 ಇಲ್ಲೇ ಇರೋದು. 2s2 2p5 2s2 2p5. ಓಕೆ, ಇಟ್ ಇಸ್ ಫಾಲಿಂಗ್ ಶಾರ್ಟ್ ಬೈ ಹೌ ಮೆನಿ? ಇದಕ್ಕೆ ಒಂದು ಎಲೆಕ್ಟ್ರಾನ್ ಬೇಕು, ಇದಕ್ಕೊಂದು ಎಲೆಕ್ಟ್ರಾನ್ ಬೇಕಲ್ಲ, ಬಟ್ ಇಲ್ಲಿ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದಾವೆ. ಈಗ ಏನಾಗುತ್ತೆ? ಕ್ಯಾಲ್ಸಿಯಂ ಹತ್ರ ಎಷ್ಟಿದಾವೆ ಎಲೆಕ್ಟ್ರಾನ್ಸು? 2 ಎಕ್ಸ್ಟ್ರಾ ಇದಾವ. ಫ್ಲೋರಿನ್ ಹತ್ರ ಎಷ್ಟಿದಾವು? 7 ಇದಾವೆ. 1 2 3 4 5 6 7. 1 2 3 4 5 6 7. ಈಗ ಏನು ಮಾಡುತ್ತೆ ಕ್ಯಾಲ್ಸಿಯಮು? 1 ಎಲೆಕ್ಟ್ರಾನ್ ಈ ಫ್ಲೋರಿನ್ ಕೊಡುತ್ತೆ, 1 ಎಲೆಕ್ಟ್ರಾನ್ ಈ ಫ್ಲೋರಿನ್ ಕೊಡುತ್ತೆ.
ಈ ಕ್ಯಾಲ್ಸಿಯಮು 2 ಎಲೆಕ್ಟ್ರಾನ್ ಕಳ್ಕೊಂಡು ಕೂಡಲೇ ಅದಕ್ಕೆ 2 ಪಾಸಿಟಿವ್ ಚಾರ್ಜ್ ಬರುತ್ತೆ. ಫ್ಲೋರಿನು 1 ಎಲೆಕ್ಟ್ರಾನ್ ತಗೊಂಡು ಕೂಡಲೇ ಇದು F ಮೈನಸ್ ಆಗುತ್ತೆ, ಇದು F ಮೈನಸ್ ಆಗುತ್ತೆ. ಈ ಥರ ಒಂದು ಕ್ಯಾಲ್ಸಿಯಮ್ಮು 2 ಫ್ಲೋರಿನ್ ಜೊತೆ ಸೇರಿ CaF2 ಆಗಿ ಇರುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? 2 ಎಲೆಕ್ಟ್ರಾನ್ ಕಳ್ಕೊಂಡು ಕೂಡಲೇ ಕ್ಯಾಲ್ಸಿಯಮ್ಗೆ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಏನು ಬರುತ್ತೆ? 3s2 3p6 ಉಳಿದು ಬಿಡುತ್ತೆ. ಇದಕ್ಕೆ 2s2 2p6 ಆಗುತ್ತೆ. ಇದು 2s2 2p6 ಆಗುತ್ತೆ. ಇದು 3s2 3p6 ಆಗುತ್ತೆ. ಇದು ಎಲೆಕ್ಟ್ರಾನ್ ಕಳ್ಕೊಂಡು ಆಕ್ಟೇಟ್ಗೆ ಬಂದ್ರೆ ಇದು ಎಲೆಕ್ಟ್ರಾನ್ ತಗೊಂಡು ಆಕ್ಟೇಟ್ಗೆ ಬರುತ್ತೆ. ಅಲ್ಟಿಮೇಟ್ ಏನು ಆಕ್ಟೇಟ್ಗೆ ಬರೋದು. ಇಸ್ ದಟ್ ಕ್ಲಿಯರ್? ಎಸ್. ಫಾರ್ಮೇಷನ್ ಆಫ್ ಮ್ಯಾಗ್ನೀಷಿಯಂ ಆಕ್ಸೈಡ್ ನೋಡ್ರಿ ಇಲ್ಲಿ ಸ್ಟೂಡೆಂಟ್ಸ್. ಮ್ಯಾಗ್ನೀಷಿಯಂ ಆಕ್ಸೈಡ್ ಫಾರ್ಮುಲಾ ಏನ್ರಿ? MgO. ಒಂದು ಮ್ಯಾಗ್ನೀಷಿಯಮ್ಮು, ಇನ್ನೊಂದು ಆಕ್ಸಿಜನ್. ಮ್ಯಾಗ್ನೀಷಿಯಂ ಅಟಾಮಿಕ್ ನಂಬರ್ ಎಷ್ಟು? ಮ್ಯಾಗ್ನೀಷಿಯಂ ಅಟಾಮಿಕ್ ನಂಬರು 12. 12 ಅಂದರೆ ಕಾನ್ಫಿಗರೇಷನ್ ಏನಾಯಿತು? 1s2 2s2 2p6 3s2. ಸೊ 2s2 2p6 is what? Octet configuration. ಅದನ್ನು ಮೀರಿ 2 ಎಲೆಕ್ಟ್ರಾನ್ ಜಾಸ್ತಿ ಇದಾವೆ ಅದರ ಹತ್ರ. ಅದೇ ಆಕ್ಸಿಜನ್ ಅಟಾಮಿಕ್ ನಂಬರು 8. ಸೊ ಕಾನ್ಫಿಗರೇಷನ್ ಏನಾಗುತ್ತೆ? 1s2 2s2 2p4. ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ ಇದಾವೆ, ಇನ್ನೂ 2 ಬೇಕು. ಆಕ್ಸಿಜನ್ಗೆ ಇನ್ನೂ 2 ಬೇಕು. ಆ 2 ಬೇಕಾಗಿರೋದು ಇಲ್ಲಿ ಮ್ಯಾಗ್ನೀಷಿಯಂ ಹತ್ರ ಇದೆ. ಸೊ ಮ್ಯಾಗ್ನೀಷಿಯಂ ಈಸ್ ಹ್ಯಾವಿಂಗ್ ವಾಟ್? 2 ಎಕ್ಸ್ಟ್ರಾ ಎಲೆಕ್ಟ್ರಾನ್. ಆಕ್ಸಿಜನ್ ಈಸ್ ಹ್ಯಾವಿಂಗ್ ವಾಟ್? ಓನ್ಲಿ 6 ಎಲೆಕ್ಟ್ರಾನ್ಸ್. ಮ್ಯಾಗ್ನೀಷಿಯಂ ಏನು ಮಾಡುತ್ತೆ? ಇಟ್ ವಿಲ್ ಗಿವ್ ಎಲೆಕ್ಟ್ರಾನ್ ಟು ದಿಸ್. ಈಗ ಏನಾಗುತ್ತೆ? ಮ್ಯಾಗ್ನೀಷಿಯಮ್ಮು +2 ಬರುತ್ತೆ, ಆಕ್ಸಿಜನ್ನು -2 ಬರುತ್ತೆ. ಅವೆರಡು ಸೇರಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಇದು ಮ್ಯಾಗ್ನೀಷಿಯಂ +2 ಆದಾಗ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಎಷ್ಟು? 2s2 2p6. ಇದು ಕೂಡ 2s2 2p6. Is that clear students? Great. I hope you are enjoying and learning at the same time. ಈಗ ಸೋಡಿಯಂ ಸಲ್ಫೈಡ್. ಸೋಡಿಯಂ ಸಲ್ಫೈಡ್ ಫಾರ್ಮುಲಾ ಏನು? Na2s Na2s. ಇಲ್ಲೇ ನೋಡ್ರಿ, ನಮ್ಮ ಹತ್ರ 2 ಸೋಡಿಯಂ ಇದೆ. I have 2 sodium and 1 sulfur. Sodium atomic number 11. Atomic number 11 ಅಂದರೆ 1s2 2s2 2p6 3s1. ಇದು 1s2 2s2 2p6 3s1. ಸಲ್ಫರ್ ಅಟಾಮಿಕ್ ನಂಬರ್ 16. 16 ಅಂದ್ರೆ 1s2 2s2 2p6 3s2 3p4. ಇಲ್ಲೇ ನೋಡ್ರಿ, 2s2 2p6 ಆಕ್ಟೇಟ್ ಕಂಪ್ಲೀಟ್ ಆಯ್ತಾ? ಇಲ್ಲೇ 1 ಜಾಸ್ತಿ ಇದೆ. 2s2 2p6 ಆಕ್ಟೇಟ್ ಕಂಪ್ಲೀಟ್ ಆಯ್ತಾ? ಇಲ್ಲೇ 1 ಜಾಸ್ತಿ ಇದೆ. ಇಲ್ಲಿ 3s2 3p4 ಇದೆ, 2 ಎಲೆಕ್ಟ್ರಾನ್ ಬೇಕಾಗಿದೆ. ಇದಕ್ಕೆ 2 ಬೇಕು, ಇವೆರಡು ಒಂದೊಂದು ಎಲ್ಲಿ ಎಕ್ಸ್ಟ್ರಾ ಇದೆ. ಸೊ ಇವಾಗ ಸೋಡಿಯಂ ಹತ್ರ 1 ಎಲೆಕ್ಟ್ರಾನ್ ಜಾಸ್ತಿ ಇದೆ. ಸೋಡಿಯಂ ಹತ್ರ 1 ಎಲೆಕ್ಟ್ರಾನ್ ಜಾಸ್ತಿ ಇದೆ. ಸಲ್ಫರ್ ಹತ್ರ 6 ಎಲೆಕ್ಟ್ರಾನ್ಸ್ ಇದಾವ. ಅವಾಗ ಸೋಡಿಯಂ, ಇದು ಸೋಡಿಯಂ ಒಂದು, ಈ ಸೋಡಿಯಂ ಒಂದು ಎಲೆಕ್ಟ್ರಾನ್ ಕೊಟ್ಟು ಕೂಡಲೇ ಏನಾಗುತ್ತೆ? ಇದು Na+ ಆಗುತ್ತೆ, ಇದು Na+ ಆಗುತ್ತೆ, ಇದು S-2 ಆಗುತ್ತೆ. ಯಾಕಂದರೆ 2 ಎಲೆಕ್ಟ್ರಾನ್ ತಗೊಂತು. ಸೊ ದಿಸ್ ಈಸ್ ಹೌ 2 Na ಸೇರಿ 1 ಸಲ್ಫರ್ ಜೊತೆ ಇರುತ್ತೆ. ಆ್ಯಂಡ್ ದಟ್ ಈಸ್ ಅವರ್ ಸೋಡಿಯಂ ಸಲ್ಫೈಡ್. ಆಫ್ಟರ್ ಲೂಸಿಂಗ್ ಇಟ್ ಬಿಕಮ್ಸ್ ವಾಟ್ ಕಾನ್ಫಿಗರೇಷನ್? 2s2 2p6 2s2 2p6. ಇದು 3s2 3p6. Is that clear? The very purpose of loss or gain of electron is to attain octet. Got it? After attaining octet, one which has lost electron will have positive charge and the other which has gained electron will have negative charge. ಯಾವ್ದು ಎಲೆಕ್ಟ್ರಾನ್ ಕಳ್ಕೊಂಡಿರ್ತದೋ that will have positive charge, ಯಾವ್ದು ಎಲೆಕ್ಟ್ರಾನ್ ತಗೊಂಡಿರುತ್ತೆ that will have a negative charge. ಎರಡು oppositely charged species, they'll get attracted by the electrostatic force of attraction, and that force of attraction is called as ionic bond ಅಂತಾರೆ ಅದಕ್ಕೆ. Is that clear? ಇಲ್ಲೇ ನೋಡ್ರಿ, ಯಾವುದು
ಪಾಸಿಟಿವ್ ಚಾರ್ಜ್ ತಗೊಳ್ತಾ ಇರುತ್ತೋ ದ್ಯಾಟ್ ವಿಲ್ ಬಿ ಲೂಸಿಂಗ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ ಕಳ್ಕೋತಾ ಇರುತ್ತೆ, ದ್ಯಾಟ್ ವಿಲ್ ಗೆಟ್ ಅ ಪಾಸಿಟಿವ್ ಚಾರ್ಜ್. ಅದು ಈಸಿಲಿ ಎಲೆಕ್ಟ್ರಾನನ್ನು ಕಳ್ಕೋಬೇಕು. ಒಂದು ಚಲೋ ಅಯಾನಿಕ್ ಬಾಂಡ್, ಒಂದು ಸ್ಟ್ರಾಂಗ್ ಅಯಾನಿಕ್ ಬಾಂಡ್ ಆಗಬೇಕಂದ್ರೆ ಒಂದು ಈಸಿಲಿ ಎಲೆಕ್ಟ್ರಾನನ್ನು ಕಳ್ಕೋತಾ ಇರಬೇಕು, ಇನ್ನೊಂದು ಈಸಿಲಿ ಎಲೆಕ್ಟ್ರಾನನ್ನು ತಗೋತಾ ಇರಬೇಕು. ಇದು ಈಸಿಲಿ ಆಗ್ತಾ ಇರಬೇಕು. ಈಸಿಲಿ ಎಲೆಕ್ಟ್ರಾನ್ ಕಳ್ಕೊಳ್ಳೋದಂದ್ರೆ ಏನು? ಇಲ್ಲಿ ಒಂದು ಇದೆ, ಒಂದ್ರ ಹತ್ರ ಎಲೆಕ್ಟ್ರಾನ್ಸ್ ಇದೆ, ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ, ಸೋಡಿಯಂ ಇದೆ. ಅದು ಇದರಾಗಿಂದ ನಾ ಎಲೆಕ್ಟ್ರಾನನ್ನು ಈಸಿಲಿ ತೆಗಿಬೇಕಂದ್ರೆ ಇದರದ ಅಯೋನೈಸೇಷನ್ ಎಂಥಾಲ್ಪಿ ಕಡಿಮೆ ಇರಬೇಕು. ಅಯೋನೈಸೇಷನ್ ಎಂಥಾಲ್ಪಿ ಕಡಿಮೆ ಇರುವಂಥ ಎಲಿಮೆಂಟ್ಸ್ ಪೀರಿಯಾಡಿಕ್ ಟೇಬಲಲ್ಲಿ ನಿಮಗೆ ಎಲ್ಲಿ ಸಿಗ್ತಾವ? ನಿಮಗೆ ಸಿಗೋದಲ್ಲಿ ಲೆಫ್ಟ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲ್. ಯಾಕಂದರೆ ಅದರದ್ದು ಸೈಜ್ ಜಾಸ್ತಿ ಇರುತ್ತೆ. ಯಾವ ಎಲಿಮೆಂಟ್ದು ಸೈಜು, ದ ಆಟಮ್ ಆಫ್ ದ ಎಲಿಮೆಂಟ್, ಯಾವ ಆಟಮ್ದು ಸೈಜ್ ಜಾಸ್ತಿ ಇರುತ್ತೋ ಅಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಬಿಟ್ಟು ತುಂಬ ದೂರ ಇರುತ್ತೆ. ಆ ಎಲೆಕ್ಟ್ರಾನನ್ನು ಈಸಿಲಿ ತೆಗಿಬೋದು ನಾವು. ಅಂದರೆ ಈಸಿಲಿ ಅದು ಎಲೆಕ್ಟ್ರಾನ್ ಕೊಟ್ಬಿಟ್ಟು ಪಾಸಿಟಿವ್ ಚಾರ್ಜ್ ಬಂದ್ಬಿಡುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಸೊ ಯಾವುದು ಕ್ಯಾಟಯಾನ್ಸನ್ನು ಈಸಿಲಿ ಫಾರ್ಮ್ ಮಾಡ್ತಾವ? ದ ಅಲ್ಕಲಿ ಮೆಟಲ್ಸ್. Alkali metals are having the ability to lose the electrons. ಅಥವಾ metals, all metals are having the ability to lose electron. And ಈ ಕಡೆ ಏನಿರಬೇಕು? ಎಲೆಕ್ಟ್ರಾನನ್ನು ಈಸಿಲಿ ತಗೊಳ್ಳುವಂಥ ಒಂದು ಸ್ಪೀಶೀಸ್ ಇರಬೇಕು. ಎಲೆಕ್ಟ್ರಾನನ್ನು ಈಸಿಲಿ ತಗೊಳ್ಳುವಂಥ ಸ್ಪೀಶೀಸ್ ಅಂದರೆ ಯಾವುದು? ಅದಕ್ಕೆ ಎಲೆಕ್ಟ್ರಾನ್ ಅಫಿನಿಟಿ ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಜಾಸ್ತಿ ಇರಬೇಕು. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಜಾಸ್ತಿ ಇರಬೇಕಂದ್ರೆ ಆ ಎಲೆಕ್ಟ್ರಾನನ್ನು ತಗೊಂಡು ಅದು ಇಮಿಡಿಯೇಟ್ಲಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರಬೇಕಂತಂದರೆ ಆ ಎಲಿಮೆಂಟ್ ಎಲ್ಲಿರಬೇಕು? ಪಿ ಬ್ಲಾಕಲ್ಲಿ ಇರಬೇಕು, ನಾನ್ ಮೆಟಲ್ ಆಗಿರಬೇಕು, ಅದು ಎಲೆಕ್ಟ್ರಾನ್ ನೆಗೆಟಿವ್ ಎಲಿಮೆಂಟ್ ಆಗಿರಬೇಕು ಅದು. ಸೊ ಇನ್ ಶಾರ್ಟ್ ಏನು? ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಲೂಸ್ ಎಲೆಕ್ಟ್ರಾನ್ ಈಸಿಲಿ, ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಗೇನ್ ಎಲೆಕ್ಟ್ರಾನ್ ಈಸಿಲಿ. ಸೊ ಇವೆರಡರ ಮಧ್ಯ ಅಂದರೆ ಮೆಟಲ್ ಮತ್ತು ನಾನ್ ಮೆಟಲ್ ಮಧ್ಯ ಆಗ್ತಾ ಇರೋದು ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡ್ ಹ್ಯಾಪನ್ಸ್ ಬಿಟ್ವೀನ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಈಸಿಲಿ ಬಿಕಾಸ್ ಮೆಟಲ್ಸ್ ಆರ್ ಹ್ಯಾವಿಂಗ್ ದ ಅಬಿಲಿಟಿ ಟು ಗಿವ್ ಎಲೆಕ್ಟ್ರಾನ್ ಆ್ಯಂಡ್ ಬಿಕಮ್ ಪಾಸಿಟಿವ್. Non-metals are having the ability to gain electron and become negative. ಮೆಟಲ್ ಆಟಮ್ಸ್ಗೆ ಎಲೆಕ್ಟ್ರಾನನ್ನು ಈಸಿಲಿ ಕೊಟ್ಟು ಪಾಸಿಟಿವ್ ಚಾರ್ಜ್ ಆಗುವಂಥ ಅಬಿಲಿಟಿ ಜಾಸ್ತಿ ಇರುತ್ತೆ. ನಾನ್ ಮೆಟಲ್ಗೆ ಎಲೆಕ್ಟ್ರಾನನ್ನು ಈಸಿಲಿ ತಗೊಂಡು ನೆಗೆಟಿವ್ ಚಾರ್ಜ್ ಆಗುವಂಥ ಅಬಿಲಿಟಿ ಜಾಸ್ತಿ ಇರುತ್ತೆ. ಈ ಥರ ಸ್ಪೀಶೀಸ್ ಬಂದರೆ ಅಯಾನಿಕ್ ಬಾಂಡ್ ಆಗೋದು ಈಸಿ ಆಗುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಫೇವರಿಂಗ್ ದ ಅಯಾನಿಕ್ ಬಾಂಡ್ ಫಾರ್ಮೇಷನ್. ಸೊ ಲೆಟ್ಸ್ ಚೆಕ್ ದ್ಯಾಟ್. ಸೊ ಬಿಫೋರ್ ಚೆಕಿಂಗ್ ದ ಫ್ಯಾಕ್ಟರ್ಸ್ ಫೇವರಿಂಗ್ ಅಯಾನಿಕ್ ಬಾಂಡ್, ಮತ್ತೊಂದು ಏನು ಹೇಳ್ಬೇಕಂದ್ರೆ these ionic bonds are non-directional. ಇಲ್ಲಿ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಇದೆ ಅಂತಂದರೆ ಅದು ಎಲ್ಲ ಕಡೆಯಿಂದ ನೆಗೆಟಿವ್ ಚಾರ್ಜನ್ನು ಅಟ್ರಾಕ್ಟ್ ಮಾಡ್ಕೋಬಹುದು. ಈ ಕಡೆಯಿಂದ ಬಂದ್ರೇ ಅಟ್ರಾಕ್ಟ್ ಮಾಡ್ಕೋತೀನಿ ಅಂತಿಲ್ಲ, ಈ ಕಡೆಯಿಂದ ಬಂದ್ರೇ ಅಟ್ರಾಕ್ಟ್ ಮಾಡ್ಕೋತೀನಿ ಅಂತಿಲ್ಲ. ದ ಪಾಸಿಟಿವ್ ಚಾರ್ಜ್ ಕ್ಯಾನ್ ಅಟ್ರಾಕ್ಟ್ ದ ನೆಗೆಟಿವ್ಲಿ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ ಫ್ರಮ್ ಎನಿವೇರ್. ದ ನೆಗೆಟಿವ್ಲಿ ಚಾರ್ಜ್ ಅಯಾನ್ ಕ್ಯಾನ್ ಅಟ್ರಾಕ್ಟ್ ದ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ ಫ್ರಮ್ ಎನಿವೇರ್. ಇಸ್ ದಾಟ್ ಕ್ಲಿಯರ್? ಸೊ ಅದಕ್ಕೆ ಏನಂತಾರ? The electrostatic field of an ion is a non-directional. ಅದಕ್ಕೆ non-directional ಅದು. ಆ ಫೀಲ್ಡ್ಗೆ ಡೈರೆಕ್ಷನ್ ಇರೋದಿಲ್ಲ. Each positive ion attracts several negative ions around it depending on the size or radius. ಒಂದು ಪಾಸಿಟಿವ್ ಅಯಾನು based on the size of the positive ion and the negative ion several number of ions ಅನ್ನು ಅಟ್ರಾಕ್ಟ್ ಮಾಡ್ಕೋಬಹುದು. Similarly, each negative ion attracts several positive ions resulting into a 3-dimensional solid aggregate. ಒಂದು ಪಾಸಿಟಿವ್ ಅಯಾನು ನೆಗೆಟಿವ್ ಅಯಾನನ್ನು ಎಕ್ಸ್ ಆಕ್ಸಿಸಲ್ಲೂ ತಗೊಳುತ್ತೆ, ವೈ ಆಕ್ಸಿಸ್ನಿಂದನೂ ತಗೊಳುತ್ತೆ, ಝೆಡ್ ಆಕ್ಸಿಸ್ನಿಂದನೂ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಪಾಸಿಟಿವ್ ಅಯಾನ್ ಇಸ್ ಸರೌಂಡೆಡ್ ಬೈ ನೆಗೆಟಿವ್ ಅಯಾನ್ಸ್ ಇನ್ ಆಲ್ ದ 3 dimensions. Negative ion is surrounded by positive ion in all the 3 dimensions. So ionic crystals are having 3-dimensional geometry. Is that clear? They have 3 dimensions. Positive and negative ions are arranged in 3-dimensional space. Got it? And they form an ionic crystal in which oppositely charged ions alternate in regular continuous geometrical pattern. Is that clear? Ille nodri, for example, sodium chloride structure ನಿಮ್ಗೆ ಕೊಟ್ಟಾರ. ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ನಾವು ಕಲಿತೀವಿ. ಈಗ ಹೆಂಗೆ ಕಲಿತೀವಿ? ಒಂದು ಸೋಡಿಯಮ್ ಎಲೆಕ್ಟ್ರಾನ್ ಕೊಡ್ತು, ಪಾಸಿಟಿವ್ ಚಾರ್ಜ್ ಆಯಿತು, Cl ನೆಗೆಟಿವ್ ಚಾರ್ಜ್ ಆಯಿತು, ಎರಡೂ ಅಟ್ರಾಕ್ಟ್ ಮಾಡ್ಯಾವ, ಅದಕ್ಕೆ ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಅಂತೀವಿ. ಬಟ್ ಆ್ಯಕ್ಚುಲ್ ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಇದ್ದಿದ್ದು ಹಿಂಗೆ. ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಹಿಂಗಿದೆ ನೋಡ್ರಿ. ಇಲ್ಲಿ ಸೋಡಿಯಂ ಇದೆ, ಇಲ್ಲಿ ಕ್ಲೋರಿನ್ ಇದೆ. ಇಲ್ಲಿ ಸೋಡಿಯಂ ಇದೆ, ಸೋಡಿಯಂ 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 ಸೋಡಿಯಂ.
ಇವೆಲ್ಲ ಏನ್ರಿ ಇವು ಮಿಕ್ಕಿದ್ದು ಕ್ಲೋರಿನ್ ಇವು. ಅರ್ಥ ಆಯ್ತಾ? ಈಚ್ ಸೋಡಿಯಮ್, ಒಂದು ಸೋಡಿಯಮ್ ಎಷ್ಟು ಕ್ಲೋರಿನ್ ಅದಾವ ನೋಡ್ರಿ ಅದರ ಸುತ್ತಮುತ್ತ. 1 ಕ್ಲೋರಿನು, 2 ಕ್ಲೋರಿನು, 3 ಕ್ಲೋರಿನು, 4 ಕ್ಲೋರಿನು, 5 ಕ್ಲೋರಿನು, 6 ಕ್ಲೋರಿನು. ಒಂದು ಸೋಡಿಯಮ್ ಈಸ್ ಸರೌಂಡೆಡ್ ಬೈ 6 ಕ್ಲೋರಿನು. ಒಂದು ಸೋಡಿಯಂ ಸರೌಂಡೆಡ್ ಬೈ 6 ಕ್ಲೋರಿನು. ಅದೇ ರೀತಿ ಒಂದು ಏನಿದು, ದಿಸ್ ವುಡ್ ಬಿ ಯೋರ್ ಕ್ಲೋರಿನ್ ಅಲ್ಲ ಇದು? ಎಸ್, ದಿಸ್ ಕ್ಲೋರಿನ್ ಈಸ್ ಸರೌಂಡೆಡ್ ಬೈ 1 ಸೋಡಿಯಮ್, 2 ಸೋಡಿಯಮ್, 3 ಸೋಡಿಯಮ್, 4 ಸೋಡಿಯಮ್, 5 ಸೋಡಿಯಮ್. ಹಿಂಗೆ ಹೊರಗಡೆ ಹೋಗ್ರಿ 6ನೇ ಸೋಡಿಯಮ್ ಸಿಗುತ್ತೆ. ಅಂದರೆ ಈಗ ಯು ಶುಡ್ ರಿಮೆಂಬರ್ 1 ಸೋಡಿಯಮ್ ಈಸ್ ಸರೌಂಡೆಡ್ ಬೈ 6 ಕ್ಲೋರೈಡ್ ಅಯಾನ್ಸ್. 1 ಕ್ಲೋರೈಡ್ ಅಯಾನ್ ಈಸ್ ಸರೌಂಡೆಡ್ ಬೈ 6 ಸೋಡಿಯಂ ಅಯಾನ್ಸ್. ಈ ಥರವು 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ದಟ್ ಈಸ್ ಬಿಕಾಸ್ ಅವಕ್ಕೆ ಡೈರೆಕ್ಷನ್ ಇರೋದಿಲ್ಲ. ದೇ ರಿಪೀಟ್ ದೆಮ್ಸೆಲ್ವ್ಸ್ ಇನ್ ಆಲ್ ದ ಆಕ್ಸಸ್. ದೇ ರಿಪೀಟ್ ದೆಮ್ಸೆಲ್ವ್ಸ್ ಇನ್ ದ 3 ಡೈಮೆನ್ಷನ್. ಇಸ್ ದಟ್ ಕ್ಲಿಯರ್? ಅದಕ್ಕೆ ಏನಂತಾರ? ಕೋಆರ್ಡಿನೇಷನ್ ನಂಬರ್ ಅಂತಾರ. ಕೋಆರ್ಡಿನೇಷನ್ ನಂಬರ್ ಆಫ್ ದ ಅಯಾನ್ ಅಂದ್ರೆ ಏನ್ರಿ? ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ oppositely charged ions present as nearest neighbors around that ion in the ionic crystal. ಒಂದು ಅಯಾನಿಕ್ ಕ್ರಿಸ್ಟಲ್, ಒಂದು ಪಾಸಿಟಿವ್ ಅಯಾನಿಕ್ ಕ್ರಿಸ್ಟಲ್ ಸುತ್ತಮುತ್ತ ಎಷ್ಟು ನೆಗೆಟಿವ್ ಅಯಾನ್ಸ್ ಇದಾವ ಅದು ಇದರದ್ದು ಕೋಆರ್ಡಿನೇಷನ್ ನಂಬರ್, ಪಾಸಿಟಿವ್ ಅಯಾನ್ದು. ಅಂಡ್ ನೆಗೆಟಿವ್ ಅಯಾನ್ ಸುತ್ತಮುತ್ತ ಎಷ್ಟು ಪಾಸಿಟಿವ್ ಅಯಾನ್ಸ್ ಇರ್ತಾವ ಅದು ಕೋಆರ್ಡಿನೇಷನ್ ನಂಬರ್ ಆಫ್ ನೆಗೆಟಿವ್ ಅಯಾನ್ ಆರ್ Cl- ಅಯಾನ್. ಕೋಆರ್ಡಿನೇಷನ್ ನಂಬರ್ ಇಸ್ ದ ನಂಬರ್ ಆಫ್ oppositely charged ion which are around a given ion in the ionic crystal. Ionic crystal ಅಂದ್ರೆ ಇದು 3 dimensional space. ಆ 3 dimensional space ಅಲ್ಲಿ ಒಂದು ಪರ್ಟಿಕ್ಯುಲರ್ ಅಯಾನು ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ ಎಷ್ಟು ಸುತ್ತಮುತ್ತ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ನಂಬರ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಗ್ರೇಟ್. ನೆಕ್ಸ್ಟ್ ನೋಡ್ರಿ, ಫ್ಯಾಕ್ಟರ್ಸ್ ದಟ್ ಆರ್ ಗವರ್ನಿಂಗ್ ದ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್. ನಾನು ನಿಮ್ಗೆ ಹೇಳಿದೆ ಅಲ್ವಾ, ರೈಟ್? ಅಯಾನಿಕ್ ಬಾಂಡ್ ಆಗ್ಬೇಕಂತಂದ್ರೆ ಫಸ್ಟ್ ಏನಾಗ್ಬೇಕು ಹೇಳ್ರಿ? ದೇರ್ ಈಸ್ ಒನ್ ಪರ್ಟಿಕ್ಯುಲರ್, ಇದೊಂದು ಆಟಮ್ ಅನ್ಕೊಡ್ರಿ, ಇದೊಂದು ಆಟಮ್ ಅನ್ಕೊಡ್ರಿ. ಇದು ಎಲೆಕ್ಟ್ರಾನ್ ಅನ್ನ ಈಸಿಲಿ ಲಾಸ್ ಮಾಡ್ಕೋಬೇಕಿದು. ಅವಾಗ ಇದು ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಂಡು ಕೂಡಲೇ ಆ ಎಲೆಕ್ಟ್ರಾನ್ ಹೊರಗಡೆ ಹೋಗಿ ಇದು ಏನಾಗುತ್ತೆ? ಪಾಸಿಟಿವ್ ಅಯಾನ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಇಷ್ಟು ಫಸ್ಟ್ ಆಗಬೇಕು. ಒಂದು ಎಲೆಕ್ಟ್ರಾನ್ ಕಳ್ಕೋಬೇಕು, ಇನ್ನೊಂದು ಎಲೆಕ್ಟ್ರಾನ್ ಗೇನ್ ಮಾಡ್ಕೋಬೇಕಲ್ಲ. ಸೊ ಮೊದಲು ನಾ ಏನು ಮಾತಾಡ್ತಾ ಇದ್ದೀನಿ ಈಗ? ಎಲೆಕ್ಟ್ರಾನ್ ಕಳ್ಕೊಳ್ಳೋದು ಮಾತಾಡ್ತಾ ಇದ್ದೀನಿ. ಒಂದು ನ್ಯೂಟ್ರಲ್ ಆಟಮ್ ಇದು, ಇದು ನ್ಯೂಟ್ರಲ್ ಆಟಮ್ ಇದೆ. ಇಟ್ ಈಸ್ ಅ ನ್ಯೂಟ್ರಲ್ ಆಟಮ್. ಈ ನ್ಯೂಟ್ರಲ್ ಆಟಮ್ ಎಲೆಕ್ಟ್ರಾನ್ ಕಳ್ಕೊಂಡು ಕೂಡಲೇ ಏನಾಗುತ್ತೆ? ಒಂದು ಪಾಸಿಟಿವ್ ಅಯಾನ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ದಿಸ್ ಶುಡ್ ಟೇಕ್ ಪ್ಲೇಸ್ ಈಸಿಲಿ. ಅಂದರೆ ಈಸಿಲಿ ಎಲೆಕ್ಟ್ರಾನ್ ಅನ್ನು ಕಳ್ಕೋಬೇಕಿತ್ತು. ಈಸಿಲಿ ಎಲೆಕ್ಟ್ರಾನ್ ಕಳ್ಕೋಬೇಕಂದ್ರೆ ಏನು? ಆ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಎನರ್ಜಿ ರಿಕ್ವೈರ್ಡ್ ಶುಡ್ ಬಿ ಲೆಸ್. ಅಂದರೆ ಫಸ್ಟ್ ಫ್ಯಾಕ್ಟರ್ ಏನು? ಲೋ ಅಯೋನೈಸೇಷನ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ ಏನಿರಬೇಕು? ಲೋ ಇರಬೇಕು. ವಾಟ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ? ಪ್ರೀವಿಯಸ್ ಚಾಪ್ಟರ್ ಕಲ್ತೀರಿ ಎಲ್ಲರೂ. ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ಐಸೋಲೇಟೆಡ್ ಗ್ಯಾಸಿಯಸ್ ಆಟಮ್ ಟು ಕನ್ವರ್ಟ್ ಇಟ್ ಇನ್ ಟು ಗ್ಯಾಸಿಯಸ್ ಕ್ಯಾಟಯಾನ್. ಒಂದು ನ್ಯೂಟ್ರಲ್ ಗ್ಯಾಸಿಯಸ್ ಆಟಮ್ ಅನ್ನ ಅದರಲ್ಲಿರುವಂಥ ಎಲೆಕ್ಟ್ರಾನ್ ಅನ್ನ ಹೊರಗಡೆ ತೆಗೆದು ಅದನ್ನು ಅಯಾನ್ ಫಾರ್ಮ್ ಮಾಡೋದಕ್ಕೆ ಏನಂತಾರ? ಅಯೋನೈಸೇಷನ್ ಎಂಥಾಲ್ಪಿ. ಅದು ಏನಾಗಿರಬೇಕು? ಕಡಿಮೆ ಆಗಿರಬೇಕು. ಅಯೋನೈಸೇಷನ್ ಎಂಥಾಲ್ಪಿ ಕಡಿಮೆ ಇರಬೇಕು. ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಏನಾಗಿರಬೇಕು? ಕಡಿಮೆ ಇರಬೇಕು. ಎಷ್ಟು ಅಯೋನೈಸೇಷನ್ ಎಂಥಾಲ್ಪಿ ಕಡಿಮೆ ಇರುತ್ತೋ ಅಷ್ಟು ಈಸಿಲಿ ಎಲೆಕ್ಟ್ರಾನ್ ಇದು ಕೊಡುತ್ತೆ, ಅಷ್ಟು ಈಸಿಲಿ ಪಾಸಿಟಿವ್ ಅಯಾನ್ ಫಾರ್ಮ್ ಆಗುತ್ತೆ. ಸೊ ಈ ಥರ ಅಯಾನಿಕ್ ಬಾಂಡ್ ಫಾರ್ಮ್ ಆಗಬೇಕಂತಂದ್ರೆ ಅಯೋನೈಸೇಷನ್ ಎಂಥಾಲ್ಪಿ ಶುಡ್ ಬಿ ಲೆಸ್. ಅದೇ ರೀತಿ ಇನ್ನೊಂದು ಸೈಡ್ ಏನಾಗ್ತಾ ಇದೆ ಹೇಳ್ರಿ? ಇನ್ನೊಂದು ಸೈಡು ಇನ್ನೊಂದು ಎಲಿಮೆಂಟ್ ಇದೆ. ಈ ಎಲೆಕ್ಟ್ರಾನ್ ಅನ್ನ ಅದು ಗೇನ್ ಮಾಡ್ಕೋತಾ ಇದೆ. ಗೇನ್ ಮಾಡಿಕೊಂಡು ಏನಾಗ್ತಾ ಇದೆ? ಅದು ಎಲೆಕ್ಟ್ರಾನ್ ಅನ್ನ ತಗೊಂಡ್ಬಿಡತ್ತೆ. ಎಲೆಕ್ಟ್ರಾನ್ ಅನ್ನ ತಗೊಂಡು ಅದು ಏನಾಗುತ್ತೆ? ಅದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಇದು ಕೂಡ ಏನಿದೆ? ಇದು ಕೂಡ ನ್ಯೂಟ್ರಲ್ ಆಟಮೇ. ಬಟ್ ಎಲೆಕ್ಟ್ರಾನ್ ತಗೊಂಡು ಕೂಡಲೇ ಇದೇನಾಗ್ತಾ ಇದೆ? ಆನ್ ಅಯಾನ್ ಆಗ್ತಾ ಇದೆ. ಏನಾಗ್ತಾ ಇದೆ? ಇದು ಆನ್ ಅಯಾನ್ ಆಗ್ತಾ ಇದೆ. ಎಲೆಕ್ಟ್ರಾನ್ ಲಾಸ್ ಮಾಡಿಕೊಂಡು ಒಂದು ಕಡೆ ಕ್ಯಾಟ್ ಅಯಾನ್ ಆಗ್ತಾ ಇದೆ, ಇನ್ನೊಂದು ಕಡೆ ಅದೇ ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡಿಕೊಂಡು ಇನ್ನೊಂದು ಕ್ಯಾಟ್ ಅಯಾನ್ ಇನ್ನೊಂದು ಆನ್ ಅಯಾನ್ ಆಗ್ತಾ ಇದೆ. ದಿಸ್ ಶುಡ್ ಹ್ಯಾಪನ್ ಆಲ್ಸೋ ಈಸಿ.
ಇದು ಈಸಿಲಿ ಫಾರ್ಮ್ ಆಗಬೇಕಂತಂದ್ರೆ ಎಲೆಕ್ಟ್ರಾನ್ ಈಸಿಲಿ ಅಟ್ರಾಕ್ಟ್ ಆಗಬೇಕು. ಎಲೆಕ್ಟ್ರಾನ್ ಶುಡ್ ಬಿ ಈಸಿಲಿ ಅಟ್ರಾಕ್ಟೆಡ್. ಇಫ್ ದ ಎಲೆಕ್ಟ್ರಾನ್ ಶುಡ್ ಬಿ ಈಸಿಲಿ ಟೇಕನ್, ಅದಕ್ಕೇನಂತೀರಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತೀರಿ. ಲಾಸ್ಟ್ ಕ್ಲಾಸ್ ನೀವು ಸ್ಟಡಿ ಮಾಡಿರಿ. ಇದಕ್ಕೆ ಈ ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇತ್ತಂದರೆ ಇಟ್ ವಿಲ್ ಅಟ್ರಾಕ್ಟೆಡ್ ಆ್ಯಂಡ್ ಇಟ್ ಬಿಕಮ್ಸ್ ಸ್ಟೇಬಲ್ ವಿತ್ ಸ್ಟೇಬಲ್ ಕಾನ್ಫಿಗರೇಷನ್ ಅಟೇನ್ ಆಗಬೇಕಂದ್ರೆ ಇಟ್ ವಿಲ್ ಟೇಕ್ ದಟ್ ಎಲೆಕ್ಟ್ರಾನ್ ಆ್ಯಂಡ್ ಇಟ್ ಬಿಕಮ್ ಸ್ಟೇಬಲ್. ಅವಾಗ ಎನರ್ಜಿ ರಿಲೀಸ್ ಮಾಡುತ್ತೆ. ಇಟ್ ವಿಲ್ ರಿಲೀಸ್ ಎನರ್ಜಿ. ದ್ಯಾಟ್ ಎನರ್ಜಿ ರಿಲೀಸ್ಡ್ ಈಸ್ ಕಾಲ್ಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಷ್ಟು ಈ ಎಲೆಕ್ಟ್ರಾನ್ ಅವಶ್ಯಕತೆ ಇದಕ್ಕೆ ಇರುತ್ತೋ ಅಷ್ಟು ಈಸಿಲಿ ಇದು ಅಟ್ರಾಕ್ಟ್ ಮಾಡಿಕೊಂಡು ಅಷ್ಟೇ ಎನರ್ಜಿಯನ್ನು, ಹೈ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ. ಅಂದರೆ ಇಫ್ ಇಟ್ ಅಟ್ರಾಕ್ಟ್ಸ್ ದ ಎಲೆಕ್ಟ್ರಾನ್ ಈಸಿಲಿ, ಇಟ್ ಈಸ್ ಗೋಯಿಂಗ್ ಟು ರಿಲೀಸ್ ಲಾಟ್ ಆಫ್ ಎನರ್ಜಿ. ಎಷ್ಟು ಎನರ್ಜಿ ಅದು ಕಳ್ಕೊಳ್ತದ, ಎಷ್ಟು ಎನರ್ಜಿ ಅದು ರಿಲೀಸ್ ಮಾಡ್ತದ, ಅಷ್ಟು ಈಸಿಲಿ ಅದು ಎಲೆಕ್ಟ್ರಾನ್ ತಗೊಂಡು ಆ್ಯನಯಾನ್ ಆಗ್ತದೆ. ಅಂದರೆ ಸ್ಟೇಬಲ್ ಆ್ಯನಯಾನ್ ಆಗಬೇಕಂತಂದ್ರೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಶುಡ್ ಬಿ ರಿಲೀಸ್ಡ್. ಆ ಎನರ್ಜಿ ರಿಲೀಸ್ಡ್ ಏನಂತಾರ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಾಗಿರಬೇಕು? ಹೈ ಆಗಿರಬೇಕು. ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. Is that clear? Here the energy is required. Here energy is required. ಅಂದ್ರೆ ಚೇಂಜ್ ಇನ್ ಎಂಥಾಲ್ಪಿ ಇಲ್ಲಿ ಏನಿದೆ? ರಿಕ್ವೈರ್ಡ್ ಅಂದ್ರೆ ಏನ್ರಿ? ಅಬ್ಸಾರ್ಬ್ಡ್. ಅಬ್ಸಾರ್ಬ್ಡ್ ಅಂದ್ರೆ ಡೆಲ್ಟಾ ಎಚ್ ಮೇಲೆ ಏನು ಸೈನು? ಪಾಸಿಟಿವ್ ಸೈನ್. ಇಲ್ಲಿ ಎನರ್ಜಿ ಇಸ್ ವಾಟ್? ರಿಲೀಸ್ಡ್. ಹಿಯರ್ ಎನರ್ಜಿ ಇಸ್ ರಿಲೀಸ್ಡ್. ಇಫ್ ಎನರ್ಜಿ ಇಸ್ ರಿಲೀಸ್ಡ್, ಡೆಲ್ಟಾ ಎಚ್ ಮೇಲೆ ಯಾವ ಸೈನು? ನೆಗೆಟಿವ್ ಸೈನ್. ಅರ್ಥ ಆಯ್ತಾ? ಹಿಯರ್ ಲೆಸ್ ಅಮೌಂಟ್ ಆಫ್, ಇದು ಪಾಸಿಟಿವ್ ವ್ಯಾಲ್ಯೂ ಕಡಿಮೆ ಇರಬೇಕು, ಅಂದ್ರೆ ಸ್ವಲ್ಪ ಎನರ್ಜಿಲೇ ಎಲೆಕ್ಟ್ರಾನ್ ಕೊಡಬೇಕದು. ಇಲ್ಲಿ ಎಲೆಕ್ಟ್ರಾನ್ ತೊಗೊಂಡು ಕೂಡಲೇ ಲಾರ್ಜ್ ಎನರ್ಜಿಯನ್ನು ಅದು ಕೊಟ್ಟಿರಬೇಕು. ಅಂದರೆ ಅಯೋನೈಸೇಷನ್ ಎಂಥಾಲ್ಪಿ ಶುಡ್ ಬಿ ಲೋ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಶುಡ್ ಬಿ ಹೈ. ಈ ಥರ ಏನಾಗುತ್ತೆ? ಲೋ ಅಯೋನೈಸೇಷನ್ ಎಂಥಾಲ್ಪಿಯಿಂದ ನಮಗೆ ಕ್ಯಾಟಯಾನ್ ಸಿಗುತ್ತೆ, ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಯಿಂದ ನಮಗೆ ಆ್ಯನಯಾನ್ ಸಿಗುತ್ತೆ. ಈಗ ಇವು ಎರಡು ಅಯಾನ್, ಕ್ಯಾಟಯಾನು ಮತ್ತು ಆ್ಯನಯಾನ್, ಇವೆರಡು ಅಟ್ರಾಕ್ಟ್ ಆಗಿಬಿಡ್ತಾವೆ. ವೆನ್ ದೇ ಗೆಟ್ ಅಟ್ರಾಕ್ಟೆಡ್, ದೇ ಆರ್ ಗೋಯಿಂಗ್ ಟು ರಿಲೀಸ್ ಎನರ್ಜಿ. ಬಿಕಾಸ್ ವೆನ್ ದೇ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಅಟ್ರಾಕ್ಟ್ ಆಯ್ತಪ್ಪ ಅಂತಂದರೆ, ಈಗ ಯಾರೋ ಒಬ್ಬರು, ಒಂದು ಕೆಟ್ಟ ಎಕ್ಸಾಂಪಲ್ ತೊಗೋತೀನಿ, ಯಾರೋ ಒಬ್ಬರು ಗೋಡೆಗೆ ಹೋಗಿ ಹಾದು ಬಿಟ್ರಪ್ಪ ಅಂತಂದ್ರೆ ಹಿ ಬಿಕಮ್ ಸ್ಟೇಬಲ್, ಅಲ್ಲೇ ಮಲ್ಕೊಂಡು ಬಿಡ್ತಾರೆ ಅವರು. ಬಿಕಾಸ್ ಹಿ ಬಿಕಮ್ ಸ್ಟೇಬಲ್, ಬಿಕಾಸ್ ಹಿ ಲಾಸ್ಟ್ ಈಸ್ ಎನರ್ಜಿ. ಹಾಗೆ ಪಾಸಿಟಿವ್ ಅಯಾನ್, ನೆಗೆಟಿವ್ ಅಯಾನ್ ಎರಡೂ ಅಟ್ರಾಕ್ಟ್ ಆಗಿಬಿಟ್ರೆ ದೇ ಆರ್ ಗೋಯಿಂಗ್ ಟು ಬಿಕಮ್ ಸ್ಟೇಬಲ್. ಎಲೆಕ್ಟ್ರಾನ್ಸ್ ಅಲ್ಲಿ ಪೇರಪ್ ಆಗಿಬಿಡ್ತಾವ. ಸೊ ದೇ ಆರ್ ಗೋಯಿಂಗ್ ಟು ಬಿಕಮ್ ಸ್ಟೇಬಲ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಲೂಸ್ ಲಾಟ್ ಆಫ್ ಎನರ್ಜಿ. ಸೊ ಎಷ್ಟು ಎನರ್ಜಿಯನ್ನು ನಾವು ಕಳ್ಕೊಳ್ತಾವಲ್ಲ ಅಷ್ಟು ಆ ಅಯಾನಿಕ್ ಸಾಲಿಡ್ ಸ್ಟೇಬಲ್ ಆಗುತ್ತೆ. ಸೊ ಈ ಪಾಸಿಟಿವ್ ಅಯಾನು ಈ ನೆಗೆಟಿವ್ ಅಯಾನನ್ನು ಅಟ್ರಾಕ್ಟ್ ಮಾಡಿಕೊಂಡು ಏನು ಎನರ್ಜಿ ರಿಲೀಸ್ ಮಾಡ್ತಾವಲ್ಲ ಆ ಎನರ್ಜಿಗೆ ಏನಂತಾರ? ಲೆಟೈಸ್ ಎನರ್ಜಿ. ಏನಂತಾರ? ಲೆಟೈಸ್ ಎನರ್ಜಿ. ದಟ್ ಥರ್ಡ್ ಥಿಂಗ್ ಈಸ್ ವಾಟ್? ಲೆಟೈಸ್ ಎನರ್ಜಿ. ಸೊ ಲೆಟೈಸ್ ಎನರ್ಜಿ ಅಥವಾ ಲೆಟೈಸ್ ಎಂಥಾಲ್ಪಿ ಅಂತಾರೆ ಅದು. ಸೊ ಲೆಟೈಸ್ ಎಂಥಾಲ್ಪಿ ಮಸ್ಟ್ ಬಿ ಹೈ. ಎಷ್ಟು ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ ಅಟ್ರಾಕ್ಟ್ ಆದ ಕೂಡಲೇ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೋ ಅಷ್ಟು ಅಯಾನಿಕ್ ಸಾಲಿಡ್ ಸ್ಟೇಬಲ್ ಆಗುತ್ತೆ. ಸೊ ನಮಗೆ ವೆರಿ ಸ್ಟೇಬಲ್ ಅಯಾನಿಕ್ ಸಾಲಿಡ್ ಸಿಗಬೇಕಂದ್ರೆ ಲೆಟೈಸ್ ಎಂಥಾಲ್ಪಿ ಶುಡ್ ಬಿ ಹೈ. ಅಂದರೆ ಹೈ ಅಮೌಂಟ್ ಆಫ್ ಎನರ್ಜಿ ಶುಡ್ ಬಿ ರಿಲೀಸ್ಡ್. ಹೈ ಅಮೌಂಟ್ ಆಫ್ ಎನರ್ಜಿ ಶುಡ್ ಬಿ ರಿಲೀಸ್ಡ್ ಅಂತಂದರೆ ಇಲ್ಲೂ ಕೂಡ ಡೆಲ್ಟಾ ಎಚ್ ಶುಡ್ ಬಿ ನೆಗೆಟಿವ್. ದಿಸ್ ಶುಡ್ ಬಿ ಹೈ, ದಿಸ್ ಶುಡ್ ಬಿ ಹೈ, ದಿಸ್ ಶುಡ್ ಬಿ ಲೋ. ಇದನ್ನು ನೆನಪಿಟ್ಕೊಡ್ರಿ. ಅಯಾನಿಕ್ ಸಾಲಿಡ್ ಸ್ಟೇಬಲ್ ಅಯಾನಿಕ್ ಸಾಲಿಡ್ ಆಗಬೇಕಂದ್ರೆ ಏನೇನು ಕಂಡೀಷನ್ಸ್ ಅಂತ ಆಬ್ಜೆಕ್ಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ. ಆಪ್ಷನ್ಸ್ ಕೊಡ್ತಾರೆ ಮೂರು ಆಪ್ಷನಲ್ಲಿ ಏನು? ಅಯೋನೈಸೇಷನ್ ಎಂಥಾಲ್ಪಿ ಶುಡ್ ಬಿ ಲೋ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಶುಡ್ ಬಿ ಹೈ, ಲೆಟೈಸ್ ಎಂಥಾಲ್ಪಿ ಶುಡ್ ಬಿ ಹೈ. ಏನು ಹೈ ಇರಬೇಕು? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮತ್ತು ಲೆಟೈಸ್ ಎಂಥಾಲ್ಪಿ ಶುಡ್ ಬಿ ಹೈ. ಏನು ಲೋ ಇರಬೇಕು? ಅಯೋನೈಸೇಷನ್ ಎಂಥಾಲ್ಪಿ ಶುಡ್ ಬಿ ಲೋ. ಇಸ್ ದ್ಯಾಟ್ ಕ್ಲಿಯರ್? ಸೊ ಇಲ್ಲಿ ಒಂದು ಕಂಡೀಷನ್ ಏನಪ್ಪ ಅಂತಂದರೆ ಸ್ಟೇಬಲ್ ಅಯಾನಿಕ್ ಸಾಲಿಡ್, ನಮಗೊಂದು ಸ್ಟೇಬಲ್ ಅಯಾನಿಕ್ ಸಾಲಿಡ್ ಬೇಕಾಗಿದೆ ಅಂದರೆ ಕಂಡೀಷನ್ ಏನು? ಅಯೋನೈಸೇಷನ್ ಎಂಥಾಲ್ಪಿ ಪ್ಲಸ್ ಲೆಟೈಸ್ ಎಂಥಾಲ್ಪಿ ಇವೇನಿವು ಎರಡು ಏನು ರಿಲೀಸ್ ಆಗ್ತಾ ಇದೇವಲ್ವಾ, ದಿಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಇದು ಪರ್ಫೆಕ್ಟ್ ಕಂಡೀಷನ್ ಫಾರ್ ಅ ಸ್ಟೇಬಲ್ ಅಯಾನಿಕ್ ಸಾಲಿಡ್. ಇವೆರಡು ಏನಿವು ರಿಲೀಸ್ ಆಗಿರೋದು.
ಇದು ಗೇನ್ ಆಗ್ತಾ ಇರೋದು, ಇದು ಬೇಕಾಗಿರೋದು, ಇದು ಎನರ್ಜಿ ರಿಲೀಸ್ ಆಗ್ತಾ ಇರೋದು. ಎಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಲ್ವಾ, ದಟ್ ಶುಡ್ ಬಿ ಆಲ್ವೇಸ್ ಮೋರ್ ದೆನ್ ಎಷ್ಟು ಎನರ್ಜಿ ಬೇಕಾಗಿದೆ ಅಲ್ಲ ಅದು. ಅಂದರೆ ನೆಟ್ ಏನಾಗಬೇಕು, ಎನರ್ಜಿ ರಿಲೀಸ್ ಆಗಬೇಕು. ಇಲ್ಲಿ ನೋಡ್ರಿ 10 ಕಿಲೋ ಜೂಲ್ ರಿಲೀಸ್ ಆಗ್ತಾ ಇದೆ, ಇಲ್ಲಿ 10 ಕಿಲೋ ಜೂಲ್ ರಿಲೀಸ್ ಆಗ್ತಾ ಇದೆ, ಇಲ್ಲಿ 5 ಕಿಲೋ ಜೂಲ್ ಬೇಕಾಗಿದೆ. ಅಂದರೆ ಬೇಕಾಗಿದ್ದು ತೊಗೊಂಡಿರೋದು 5 ಜೂಲ್, ರಿಲೀಸ್ ಆಗ್ತಾ ಇರೋದು 10 + 10 20. ಅಂದರೆ ನೆಟ್ ಎಷ್ಟು ರಿಲೀಸ್ ಆಯಿತು, 15 ಕಿಲೋ ಜೂಲ್ ರಿಲೀಸ್ ಆಯಿತು. ಆ ಸ್ಪೀಶೀಸ್ ಬಂದ ಕೂಡಲೇ 15 ಕಿಲೋ ಜೂಲ್ ರಿಲೀಸ್ ಆಯ್ತಪ್ಪ ಅಂತಂದ್ರೆ ಅವೆರಡು ಸ್ಪೀಶೀಸ್ ಸ್ಟೇಬಲ್ ಆಗ್ತಾವೆ. ಇಸ್ ದಟ್ ಕ್ಲಿಯರ್? ದ ಸಮೇಷನ್ ಆಫ್ ದ ಅಯೋನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಲ್ಯಾಟೈಸ್ ಎಂಥಾಲ್ಪಿ ಶುಡ್ ಬಿ ಗ್ರೇಟರ್ ದೆನ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. The summation of electron gain enthalpy and lattice enthalpy should be greater than ionization enthalpy. Is that clear? Ionization enthalpy is the energy that is required, that is positive, and these two are negative. Artha aita students? Right. This is going to be a question from some basic concepts of chemistry. Illi en kottidara? A gas mixture contains 25% helium. ಆಮೇಲೆ 75% ಮೀಥೇನ್ ಬೈ ವಾಲ್ಯೂಮ್. ಅಂದರೆ ನನ್ನ ಹತ್ರ ಒಂದು 100 ಲೀಟರ್ ಗ್ಯಾಸ್ ಇದ್ದರೆ ಅದರಲ್ಲಿ 25 ಲೀಟರ್ ಹೀಲಿಯಂ ಇದೆ, 75 ಲೀಟರ್ ಮೀಥೇನ್ ಇದೆ ಅಟ್ ಅ ಗಿವನ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ದ ಪರ್ಸಂಟೇಜ್ ಬೈ ಮಾಸ್, ವಾಲ್ಯೂಮ್ ವೈಸ್ ಪರ್ಸಂಟೇಜ್ ಕೊಟ್ಟಿದ್ದಾರೆ, ಮಾಸ್ ವೈಸ್ ಪರ್ಸಂಟೇಜ್ ಕೇಳಿದ್ದಾರೆ. ಇಸ್ ದಟ್ ಕ್ಲಿಯರ್? ಫಸ್ಟ್ ಏನು ಮಾಡ್ರಿ, ನಿಮೀಗ ನಂಬರ್ ಆಫ್ ಮೋಲ್ಸ್ ಆಫ್ ಹೀಲಿಯಂ ತೆಗಿರಿ. ನಂಬರ್ ಆಫ್ ಮೋಲ್ಸ್ ಡಿಪೆಂಡ್ಸ್ ಆನ್ ವಾಟ್? ವಾಲ್ಯೂಮ್ ಅಲ್ವಾ. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಹೀಲಿಯಂ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಮೀಥೇನ್ ಮಾಡೋಣ ನಾವು. ಓಕೆ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವಾಲ್ಯೂಮ್. ಎಸ್ ಆರ್ ನೋ? ಸೊ ಇದು ಎಷ್ಟಿದೆ? 25 ಲೀಟ್ರು. ಇದು ಎಷ್ಟಿದೆ? 75 ಲೀಟ್ರು. ಅಂದರೆ ಇದು 1/3 ಆಯಿತು. ದಿಸ್ ಇಂಪ್ಲೈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಹೀಲಿಯಂ ಇಸ್ 1 ಮೋಲ್. 1 ಮೋಲ್ ಅಂದರೆ ಒಂದು ಸಲ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಆಫ್ ಹೀಲಿಯಂ ಎಷ್ಟು? 4 ಗ್ರಾಮು. ಅದೇ ರೀತಿ ನಂಬರ್ ಆಫ್ ಮೋಲ್ಸ್ ಆಫ್ ಮೀಥೇನ್ ಎಷ್ಟು? 3 ಮೋಲ್. 1 ಮೋಲ್ ಆಫ್ ಮೀಥೇನ್ ಅಂದರೆ ಒಂದು ಸಲ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ 16. 16 ಮೂರಲೆ ಎಷ್ಟು? 48 ಗ್ರಾಮ್. ಇಸ್ ದಟ್ ಕ್ಲಿಯರ್? ಸೊ ಮಾಸ್ ಆಫ್ ಹೀಲಿಯಂ 4 ಗ್ರಾಮ್, ಮಾಸ್ ಆಫ್ ಮೀಥೇನ್ 48 ಗ್ರಾಮ್. ಈಗ ಅವ್ರು ಏನು ಕೇಳ್ಯಾರ? ಪರ್ಸೆಂಟೇಜ್ ಬೈ ಮಾಸ್ ಆಫ್ ಮೀಥೇನ್ ಕೇಳ್ಯಾರ. ಸೊ ಪರ್ಸೆಂಟೇಜ್ ಆಫ್ ಮೀಥೇನ್ ಎಷ್ಟು? ಮಾಸ್ ಆಫ್ ಮೀಥೇನ್ 48 ಡಿವೈಡೆಡ್ ಬೈ ಟೋಟಲ್ ಮಾಸ್ 48 + 4 52 ಇಂಟು 100. ಇಲ್ಲಿ ಮೇಲೆ 48 ಇದೆ, ಕೆಳಗಡೆ 52 ಇದೆ. ಎರಡೂ ಆಲ್ಮೋಸ್ಟ್ ಕ್ಲೋಸ್ ಅದಾವ. ಅಂದ್ರೆ ನಮ್ಮ ಆನ್ಸರ್ ಆಲ್ಮೋಸ್ಟ್ 90% ಬರ್ಬೋದು. ಆಲ್ಮೋಸ್ಟ್ 90% ಇರೋ ಆನ್ಸರ್ ಯಾವುದು? ನಮ್ಮದು ಡಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಯಾ. ನೆಕ್ಸ್ಟ್ ನೋಡ್ರಿ, KCET 19. ದ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಏನಿದು? ಪೀರಿಯಾಡಿಕ್ ಪ್ರಾಪರ್ಟೀಸ್. ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ಕೇಳಿದ್ದಾರೆ ನೋಡ್ರಿ. ದ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಮೊದಲನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಬೇಕಾಗಿರುವಂಥ ಎನರ್ಜಿ. ಇಲ್ಲಿ ನೋಡ್ರಿ, ಹೈಯೆಸ್ಟ್ ಇರೋದು ನೋಡ್ರಿ. ಫಸ್ಟು ಹೈಯೆಸ್ಟ್ ಫಾಸ್ಫರಸ್, ನೈಟ್ರೋಜನ್, ಕಾರ್ಬನ್, ನೈಟ್ರೋಜನ್. ಇಸ್ ಇಟ್ ನಾಟ್? ಅಯೋನೈಸೇಷನ್ ಎಂಥಾಲ್ಪಿ ಡಿಪೆಂಡ್ಸ್ ಆನ್ ವಾಟ್? ಸೈಜ್ ಏನಿರಬೇಕು? ಕಡಿಮೆ ಇರಬೇಕು. ಅಂದರೆ ಅಲಾಂಗ್ ದ ಪೀರಿಯಡ್ ಏನಾಗ್ತಾ ಇದೆ ಹೇಳ್ರಿ? ಅಯೋನೈಸೇಷನ್ ಎಂಥಾಲ್ಪಿ increases along the period. You know that ionization enthalpy increases. Yes or no? ಈಗ along the period ಯಾವ್ಯಾವ ಬರ್ತಾವೆ ಹೇಳ್ರಿ ಇವು? ಫಸ್ಟ್ ಯಾವ್ದು ಬರುತ್ತೆ ನಿಮಗೆ? ಕಾರ್ಬನ್, ಆಮೇಲೆ ನೈಟ್ರೋಜನ್. ನೈಟ್ರೋಜನ್ ಕೆಳಗಡೆ ಏನು ಬರುತ್ತೆ? ಫಾಸ್ಫರಸ್ ಬರುತ್ತೆ. ಇಸ್ ಇಟ್ ನಾಟ್? ಸೊ ಈಗ ಇಲ್ಲಿ ಅಯೋನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಡಿಕ್ರೀಸ್ ಆಗುತ್ತಲ್ಲ ಸ್ಟೂಡೆಂಟ್ಸ್. ಸೊ ದೇರ್ ಫಾರ್ ಆಟೋಮೆಟಿಕಲಿ ಹೈಯೆಸ್ಟ್ ಯಾವುದು? ನೈಟ್ರೋಜನ್. ಸೊ ದಿಸ್ ಇಸ್ ರೈಟ್, this is right, this is wrong, this is wrong. So competition is between this. So after nitrogen ಬರೋದು ಯಾವುದು? ಕಾರ್ಬನ್. ಆಫ್ಟರ್ ದ್ಯಾಟ್ ಏನು ಕೊಟ್ಟಾರ? ಸಿಲಿಕಾನ್ ಬರುತ್ತೋ ಏನು ಫಾಸ್ಫರಸ್ ಬರುತ್ತೋ? ಸಿಲಿಕಾನ್ ಎಲ್ಲಿದೆ? ಇಲ್ಲಿದೆ ಅಲ್ವಾ? ಸೊ ಆ್ಯಸ್ ಯು ಮೂವ್ ಲೈಕ್ ದಿಸ್ ಮತ್ತೆ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತಲ್ಲ. ಇನ್ಕ್ರೀಸ್ ಆಗುತ್ತಂದ್ರೆ ಫಾಸ್ಫರಸ್ ಶುಡ್ ಬಿ ಹೈ. ಸೊ ಸಿಲಿಕಾನ್ಗಿಂತ ಫಾಸ್ಫರಸ್ ಹೈ ಇದೆ. ಸಿಲಿಕಾನ್ಗಿಂತ ಫಾಸ್ಫರಸ್ ಹೈ ಇದೆ ಅಂದರೆ ನಿಮ್ಮ ಆನ್ಸರ್ ಡಿ. ಇದು ರಾಂಗ್, ಇದು ರಾಂಗ್. ಫಾಸ್ಫರಸ್ ಮತ್ತು ಸಿಲಿಕಾನ್ಗೆ ಹೋಲಿಸಿದ್ರೆ, ಫಾಸ್ಫರಸ್ ಮತ್ತು ಸಿಲಿಕಾನ್ಗೆ ಹೋಲಿಸಿದ್ರೆ
phosphorus is higher, no? So therefore this is wrong and this is right and this is wrong. Is that clear? Right. Next nodri, which of the following is the correct order of radius? Radius antandre idu kuda periodic properties. Periodic properties. Radius. Which of the following is the correct order for radius? So what happens to radius, students? Along the period, what happens to radius? Radius increases. What happens down the group? Radius, along the period, radius decreases. Down the group, radius increases. Ille nodri, I'll come from the bottom. Aluminium, magnesium, N3 minus. Ivella enivu? Aluminium 3 electron kalkonide. Aluminium atomic number 13, 13 minus 3, 10 electron. Magnesium 12, 12 minus 2, 10 electron. Nitrogen atomic number 7, 7 ಮತ್ತು 3, 10 electron. ಇವೆಲ್ಲ ಏನು? Isoelectronic species. Isoelectronic species ಅಲ್ಲಿ highest effective nuclear charge ಇದ್ರೆ, isoelectronic species ಅಲ್ಲಿ highest effective nuclear charge ಇದ್ರೆ, highest effective nuclear charge ಇದ್ರೆ, atomic radius would be less. So highest effective nuclear charge ಇರೋದು ಯಾವ್ದು? ಅಲ್ಯೂಮಿನಿಯಂ, ಬಿಕಾಸ್ ಅಟಾಮಿಕ್ ನಂಬರ್ ಹೈ ಇದೆ. ಇದರ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಹೈ ಇರೋದ್ರಿಂದ ಇದು ಕಡಿಮೆ ಇರಬೇಕಲ್ಲ, ಇದು ಜಾಸ್ತಿ ಕೊಟ್ಟಿದ್ದಾರೆ, ಇದು ರಾಂಗ್. ನೆಕ್ಸ್ಟ್ ಬರೀ ಫ್ಲೋರಿನ್ 9 + 1 10, ಆಕ್ಸಿಜನ್ 8 - 2 ಅಂದ್ರೆ -2 2 ಎಲೆಕ್ಟ್ರಾನ್ 10, ಸೋಡಿಯಂ 11 - 1 ಅಂದ್ರೆ 10, ಇದು ಕೂಡ ಹಂಗೆ. ಸೊ ಹೈಯೆಸ್ಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇರೋದು ಸೋಡಿಯಂ. ಸೊ ಸೋಡಿಯಂದು ಕಡಿಮೆ ಇದೆ, ಕರೆಕ್ಟು. F- ಮತ್ತೆ O-2 ಮಧ್ಯ ಹೈಯೆಸ್ಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇರೋದು F-. ರೇಡಿಯಸ್ ಕಡಿಮೆ ಆಗಬೇಕಲ್ಲ, ಸೊ ಇದು ರಾಂಗ್, ಅಂದರೆ ಆಪ್ಷನ್ ಸಿ ಕೂಡ ರಾಂಗ್. ನೆಕ್ಸ್ಟ್ ಬರೋದು ಸೋಡಿಯಂ ಪ್ಲಸ್ F- O-2. Is it not? So Na is what? Plus, ಅಂದರೆ 10 electron. F is 9 + 1, 10 electron. Oxygen 8 - 2, 10 electron. ಸೊ ಸೋಡಿಯಂ ಹೈಯೆಸ್ಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇರೋದ್ರಿಂದ ಅಟಾಮಿಕ್ ರೇಡಿಯಸ್ ಕಡಿಮೆ ಇರುತ್ತೆ, ಜಾಸ್ತಿ ಕೊಟ್ಟಿದ್ದಾರೆ, ರಾಂಗ್. ಉಳಿಯೋದು ಯಾವುದು? H-. ಇಲ್ಲಿ H, ಇಲ್ಲೇ ಓನ್ಲಿ H+. ಇಲ್ಲೇ ನೋಡ್ರಿ, ಹೈಡ್ರೋಜನ್ ಅಲ್ಲಿ ಒಂದು ಪ್ರೋಟಾನ್ ಇದೆ, ಒಂದು ಎಲೆಕ್ಟ್ರಾನ್ ಇದೆ. ಇಲ್ಲಿ ಪ್ರೋಟಾನ್ ಇದೆ, ಇಲ್ಲಿ ಎಲೆಕ್ಟ್ರಾನ್ ಇದೆ. ಪ್ರೋಟಾನ್ ಪ್ಲಸ್ ಎಲೆಕ್ಟ್ರಾನ್, ಒಂದು ಮೈನಸ್ ಚಾರ್ಜ್ ಇದೆ ಅಂದರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತಾವೆ. ಇಲ್ಲಿ ಒಂದು ಪ್ರೋಟಾನ್, ಒಂದು ಪ್ಲಸ್ ಚಾರ್ಜ್ ಹೋಗಿದೆ ಅಂದರೆ ಪ್ರೋಟಾನ್ ಮಾತ್ರ ಇರುತ್ತೆ. ಇಲ್ಲೇ ನೋಡ್ರಿ, ಒಂದೇ ಪ್ರೋಟಾನು 2 ಎಲೆಕ್ಟ್ರಾನು, ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಲ್ಲಿ ಕಡಿಮೆ ಇದೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಇದ್ದರೆ ರೇಡಿಯಸ್ ಜಾಸ್ತಿ ಇರುತ್ತೆ. ದಿಸ್ ಇಸ್ ರೈಟ್. ಇಲ್ಲಿ ಎಲೆಕ್ಟ್ರಾನ್ ಕಳ್ಕೊಂಡ್ಬಿಟ್ಟಿದೆ ಅಂದರೆ ಇರೋದು ಪ್ರೋಟಾನ್ ಮಾತ್ರ, ಇದರ ರೇಡಿಯಸ್ ಲೀಸ್ಟ್ ಇರುತ್ತೆ. ಸೊ ದಟ್ ಈಸ್ ಲೀಸ್ಟ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯುವರ್ ಆಪ್ಷನ್. ಸಿಂಪಲ್ as that. Is that clear, students? Great. Next, electronegativity. Again, periodic properties. ನೋಡ್ರಿ, ಈ ಥರ ಆರ್ಡರನ್ನು ನಿಮಗೆ ಸಾಲ್ವ್ ಮಾಡ್ತಾ ಇರೋದು ಕ್ವಶನ್ಸು ಆಲ್ಮೋಸ್ಟ್ ಸೇಮ್ ಇದ್ದಾವೆ. ಯಾಕಂದ್ರೆ ನೀವು ಇಲ್ಲಿ ಫೋಕಸ್ ಮಾಡಬೇಕು. ಈ ಥರ ಆರ್ಡರ್ಸನ್ನು ಫೋಕಸ್ ಮಾಡಿದರೆ ಯು ವಿಲ್ ಗೆಟ್ ಟು ನೋ ದ ಆನ್ಸರ್. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಇಲ್ಲಿ ನೋಡ್ರಿ, ಡೈರೆಕ್ಟ್ ಇಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಅಲಾಂಗ್ ದ ಪೀರಿಯಡ್ electronegativity increases, down the group electronegativity decreases. ಇದು ಸಿಂಪಲ್, ಎಲ್ಲೂ ಚೇಂಜಸ್ ಇರೋದಿಲ್ಲ ಇಲ್ಲಿ. ಇಲ್ಲೇ ನೋಡ್ರಿ, ಲಾಸ್ಟು ಇಲ್ಲಿ ನೈಟ್ರೋಜನ್ ಕೊಟ್ಟಿದ್ದಾರೆ, ಲಾಸ್ಟು ಕಾರ್ಬನ್ ಇದೆ. ಲಾಸ್ಟ್ ಕಾರ್ಬನ್ ಇದ್ದಿದ್ದು ರಾಂಗ್, ಯಾಕಂದರೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಯಾವಂತ ಹೇಳಿದ್ದೀನಿ? ಫ್ಲೋರಿನ್, ನೈಟ್ರೋಜನ್, ಆಕ್ಸಿಜನ್. ಕಾರ್ಬನ್ ಅಂತೂ ಬರೋದಿಲ್ಲ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಬಿಟ್ಟಾಕ್ರಿ. ಸೊ ಕಾರ್ಬನ್ನು ನೈಟ್ರೋಜನ್ ಆದ ಕೂಡಲೇ ಕಾರ್ಬನ್ ಬಂದಿದೆ ಎರಡೂದ್ರೊಳಗೆ, ರೈಟ್. ಈಗ ಬಂದಿರೋ ಕಾಂಪಿಟೇಷನು ಸಿಲಿಕಾನ್ ಮತ್ತು ಫಾಸ್ಫರಸ್. ಪೀರಿಯಾಡಿಕ್ ಟೇಬಲಲ್ಲಿ ಇಲ್ಲಿ ಕಾರ್ಬನ್ ಬರುತ್ತೆ 14th ಗ್ರೂಪಲ್ಲಿ, ಇಲ್ಲಿ ಕಾರ್ಬನ್ ಬರುತ್ತೆ 15th ಗ್ರೂಪಲ್ಲಿ, ನೈಟ್ರೋಜನ್ ಬರುತ್ತೆ, ಇಲ್ಲಿ ಸಿಲಿಕಾನು, ಇಲ್ಲೇ ಫಾಸ್ಫರಸ್. ಏನು ಹೇಳಿದೆ ನಿಮಗೆ? ಅಲಾಂಗ್ ದ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಅಂದರೆ ಫಾಸ್ಫರಸ್ ಇಸ್ ಮೋರ್. ಎದರೊಳಗೆ ಫಾಸ್ಫರಸ್ ಹೈ ಇದೆ? ಇದರಲ್ಲೆಲ್ಲ ಫಾಸ್ಫರಸ್ಸು ಸಿಲಿಕಾನ್ಗಿಂತ ಹೈ ಇರೋದು ಇದು ಆಪ್ಷನಲ್ ಅಲ್ಲ. ಸೊ ದಿಸ್ ಇಸ್ ರೈಟ್ ಆ್ಯಂಡ್ ದಿಸ್ ಇಸ್ ರಾಂಗ್. ಯುವರ್ ಆನ್ಸರ್ ಇಸ್ ಸಿ. ಸಿಂಪಲ್ ಇಲ್ಲ? ಸೊ ಈ ಥರ ಆರ್ಡರ್ಸನ್ನು ನೆನ್ಪಿಟ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಪೀರಿಯಾಡಿಕ್ ಟ್ರೆಂಡ್ಸನ್ನು ನೆನ್ಪಿಟ್ಕೋಬೇಕು. ಅಲಾಂಗ್ ದ ಪೀರಿಯಡು ಯಾವ ಥರ ಚೇಂಜಸ್ ಆಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇದ್ದರೆ ಅಟಾಮಿಕ್ ರೇಡಿಯಸ್ ಯಾವ ಥರ ಚೇಂಜ್ ಆಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ಯಾವ ಥರ ಚೇಂಜ್ ಆಗುತ್ತೆ, ಅಟ್ಲೀಸ್ಟ್ ಪಿ ಬ್ಲಾಕ್ ಎಲಿಮೆಂಟ್ಸ್ದು ಆರ್ಡ್ರನ್ನು ನೆನ್ಪಿಟ್ಕೋಬೇಕು. ಪಿ ಬ್ಲಾಕಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸು ನಿಮ್ಮ ತಲೆಯಲ್ಲಿ ಇರಬೇಕು. 14th ಗ್ರೂಪಲ್ಲಿ ಯಾವ್ದು ಬರುತ್ತೆ, 15th ಗ್ರೂಪಲ್ಲಿ ಯಾವ್ದು ಬರುತ್ತೆ, ಈ ಥರ. ಗಾಟ್ ಇಟ್ ಸ್ಟೂಡೆಂಟ್ಸ್? ರೈಟ್. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಮತ್ತೆ ವಿ ಆರ್ ಗೋಯಿಂಗ್ ಟು ಮೀಟ್ ಆ್ಯಂಡ್ ಡಿಸ್ಕಸ್ ಮೋರ್ ಅಬೌಟ್ ಕೆಮಿಕಲ್ ಬಾಂಡಿಂಗ್. Is that clear? I hope you people are enjoying this class, learning more in chemical bonding chapter. This chapter is very important from organic chemistry point of view, right? ಎಲ್ಲರೂ ಕೇಳ್ತಾ ಇದ್ದೀರಿ, ನೀವು ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ದೀರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡ್ರಿ ಅಂತ. ಅದನ್ನು ಕೆಮಿಕಲ್ ಬಾಂಡಿಂಗನ್ನು ಸರಿಯಾಗಿ ಬಾಂಡ್ ಹೆಂಗಾಗುತ್ತೆ ಅಂತ ಸರಿಯಾಗಿ ತಿಳ್ಕೊಂಡ್ರೆ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರೀ ಬಾಂಡೇ ಇರೋದಲ್ಲಿ. ಸೊ ದೇರ್ ಫೋರ್ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್. ಈ ಚಾಪ್ಟರ್ ಆದ ಕೂಡಲೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇಸ್ ದಟ್ ಕ್ಲಿಯರ್? ಎವ್ರಿ ಚಾಪ್ಟರ್ ಈಸ್ ರಿಲೇಟೆಡ್. ಹೆಂಗೆ ರಿಲೇಟ್ ಆಗಿದಾವ ಅವತ್ತನ್ನೆಲ್ಲ ಮಾಡ್ತಾ ಹೊಂಟಿದ್ದೀನಿ. ಸೊ ಡೋಂಟ್ ಬಿ ಪ್ಯಾನಿಕ್. ಆಮೇಲೆ ವಿ ವಿಲ್ ಸ್ಟಾರ್ಟ್. ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿ ಹೈಡ್ರೋಕಾರ್ಬನ್ಸ್ ಆದ ಕೂಡಲೇ ಟೆಕ್ನಿಕಲಿ ಲೈಕ್ ಯುನೋ ಪ್ರಾಬ್ಲಮ್ಸ್ ಬರ್ತಾವೆ, ನ್ಯೂಮ್ರಿಕಲ್ಸ್ ಎಲ್ಲ ಬರ್ತಿರ್ತಾವೆ. ಆ ಚಾಪ್ಟರ್ಸು ಕೂಡ ಲಾಸ್ಟಿಗೆ ಮಾಡೋಣ. ಡೋಂಟ್ ವರಿ. ನಾ ಯಾವ ಪೇಸಲ್ಲಿ ಹೊಂಟಿದ್ದೀನಿ, ಯಾವ ಸ್ಪೀಡಲ್ಲಿ ಹೊಂಟಿದ್ದೀನಿ, ಯು ಕೀಪ್ ಆನ್ ರೀಡಿಂಗ್ ಇನ್ ದ್ಯಾಟ್ ಪೇಸ್, ಯು ವಿಲ್ ರೀಚ್ ದ ಗೋಲ್. Don't worry. Thank you so much. We'll see you all in the next class. Bye everyone.